ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ವಿಷಯ ಡಿಸೆಂಬರ್ ತಿಂಗಳು 2021ರಲ್ಲಿ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಏನಿರುತ್ತೆ, ಕರೆಂಟ್ ಎನರ್ಜೀಸ್ ಅಂದರೆ ಆ ಒಂದು ಡಿಸೆಂಬರ್ ತಿಂಗಳಲ್ಲಿ ಅವರ ಎನರ್ಜೀಸ್ ಯಾವ ರೀತಿ ಇರುತ್ತೆ ನಿಮ್ಮ ಪ್ರತಿ, ಅವರು ಯಾವ ರೀತಿ ನೆಕ್ಸ್ಟ್ ಆ್ಯಕ್ಷನ್ಸ್ನ ತಗೊತಾರೆ, ನೀವು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ನಿಮಗೋಸ್ಕರ ಏಂಜಲ್ ಗೈಡೆನ್ಸ್ ಏನಿದೆ, ಆ್ಯಂಡ್ ನೀವು ಹೇಗೆ ನಿಮ್ಮ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅನ್ನೋ ಒಂದು ವಿಷಯ. ಓಕೆ, ಸೊ ನೀವು ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಪರ್ಸನ್ ಯಾರೇ ಇರ್ಬೋದು, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಲವ್ ಇಂಟ್ರೆಸ್ಟ್ ಇರ್ಬೋದು. ಸೊ ಅದು ಹೆಣ್ಣು ಗಂಡು ಅನ್ನೋ ರೀತಿಯಲ್ಲಿ ಇರೋದಿಲ್ಲ, ಇಲ್ಲ ಸಂಬಂಧಗಳು ಬರೋದಿಲ್ಲ, ಜಸ್ಟ್ ಫೀಲಿಂಗ್ಸ್ ಬರುತ್ತೆ. ಓಕೆ, ಮನಸ್ಸಿನ ಒಂದು ಫೀಲಿಂಗ್ಸ್, ಅವರ ಮಾತೇನಿರುತ್ತೆ. ಓಕೆ, ಸೊ ನೀವು ಯಾರನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ರೀಡಿಂಗ್ಸ್ನ ನೋಡ್ತೀರಾ, ಅವರ ಪರ್ಸನಿನ ಕೆಲವೊಂದು ಭಾವನೆಗಳು ಇರುತ್ತೆ, ಕೆಲವೊಂದು ನಿಮ್ಮ ಜೊತೆ ಅದು ಸಿಂಕ್ರನೈಸ್ ಆಗುತ್ತೆ, ರಿಲೇಟ್ ಆಗುತ್ತೆ, ಇನ್ನು ಕೆಲವೊಂದು ನಿಮಗೆ ಅದು ರಿಲೇಟ್ ಆಗೋದಿಲ್ಲ. ಸೊ ರಿಲೇಟ್ ಆಗದೇ ಇರೋ ಒಂದು ವಿಷಯನ ನೀವು ಬಿಟ್ಟು ರಿಲೇಟ್ ಆಗೋ ಒಂದು ವಿಷಯನ ನೀವು ಖಂಡಿತ ತಗೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದು ಮದುವೆ ಆದವರಿಗೆ ಅಲ್ಲ, ಸಿಂಗಲ್ಸಿಗಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಿಕ್ಸಪ್ ಮಾಡ್ಕೊಬೇಡಿ. ಸೊ ಇದು ನಿಮ್ಮ ಪರ್ಸನ್ ಅಂದರೆ ನೀವು ಮನಸ್ಸಲ್ಲಿ ಯಾರನ್ನ ಇಟ್ಕೊಂಡಿರ್ತೀರಾ ಆ್ಯಂಡ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಅವರ ಒಂದು ಭಾವನೆಗಳಾಗಿರುತ್ತೆ. ಸೊ ನೀವು ಮಲ್ಟಿಪಲ್ ಪೀಪಲ್ನ ಚೂಸ್ ಮಾಡ್ತಾ ಇದ್ದರೆ ನೀವು ಬೇರೆ 2 ಫೈಲ್ನ ಚೂಸ್ ಮಾಡಿ. ಸೊ ನಾನಿಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 2 ಫೈಲ್ ಇಡ್ತಾ ಇದ್ದೀನಿ ನಾನು. ಸೊ ಇದು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಪ್ರೊಲಾಂಗ್ ಆಗೋ ಸಾಧ್ಯತೆಗಳಿದೆ. ಯಾಕಂದರೆ ಎಲ್ಲ ರೀತಿಯಲ್ಲೂ ನಾವು ನೋಡಬೇಕು ಅಂದರೆ ಸೊ ಒಂಚೂರು ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು 2 ಭಾಗದಲ್ಲಿ ವಿಂಗಡಿಸ್ತಾ ಇದ್ದೀನಿ. ಓಕೆ, ಸೊ ಮೊದಲನೇ ಭಾಗಕ್ಕೆ ಈ ಒಂದು 2 ಫೈಲ್ ಇರುತ್ತೆ ಆ್ಯಂಡ್ 2ನೇ ಪಾರ್ಟು ಸಹ ನಾನು ಮಾಡ್ತೀನಿ. ಸೊ ಅದರಲ್ಲೂ 2 ಪಾರ್ಟ್ ಇರುತ್ತೆ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು 2 ಫೈಲಲ್ಲಿ ನಿಮ್ಮ ಒಂದು ಭಾವನೆಗೆ ಇಲ್ಲ ನಿಮ್ಮ ಒಂದು ಇದಕ್ಕೆ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಆ 2 ಸಹ ವಿಡಿಯೋಸ್ಗಳನ್ನು ನೋಡಬಹುದು. ಅದು ಸಹ ನಿಮಗೆ ಸರಿ ಹೋಗಿಲ್ಲ ಅಂದರೆ ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ಮೊದಲನೆಯ ಫೈಲ್ ನಂಬರ್ 1 ಯಾರು ಈ ಬ್ಲ್ಯಾಕ್ ಟರ್ಮಲೈನ್ನ ಚೂಸ್ ಮಾಡಬೇಕು ಅಂತಿದ್ದೀರಾ. ಸೊ ಮೊದಲನೇ ಫೈಲು ಬ್ಲ್ಯಾಕ್ ಟರ್ಮಲೈನ್ ಹಾಗೂ 2ನೇ ಫೈಲು ಲ್ಯಾಪಿಸ್ ಲಾಜುಲಿ. ಸೊ ನಿಮ್ಮ ಫೈಲ್ನ ಮೆಡಿಟೇಟ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫೈಲ್ನ ನೀವು ಚಾಯ್ಸ್ನ ಮಾಡ್ಕೊಳ್ಳಿ. ಸೊ ನಾವು ಈಗ ಶುರು ಮಾಡೋಕ್ಕೂ ಮುಂಚೆ ಕೆಲವರಿಗೆ ತುಂಬ ಡೌಟ್ಸ್ ಇದೆ. ಓಕೆ, ತುಂಬ ಸತಿ ನನಗೆ ಕೇಳ್ತಾರೆ ಈಗೋ ಅಂದರೆ ಅಹಂ ಹಾಗೂ ಸ್ವಾಭಿಮಾನಕ್ಕೆ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ಈಗೋಗೆ ಇರೋ ಡಿಫ್ರೆನ್ಸ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಸೊ ಈಗೋ ಅಹಂ ಏನು ಅಂದರೆ ನಾನೇ ಮಾಡ್ತೀನಿ ಫೋನು. ಓಕೆ, ನಾನೇ ಫಸ್ಟ್ ಯಾಕೆ ಅವ್ರನ್ನ ಟೆಕ್ಸ್ಟ್ ಮಾಡಬೇಕು, ನಾನೇ ಫಸ್ಟ್ ಯಾಕೆ ಅವ್ರನ್ನ ಮೆಸೇಜ್ ಮಾಡಬೇಕು, ನಾನೇ ಫಸ್ಟ್ ಯಾಕೆ ಅವ್ರನ್ನ ಫೋನ್ ಮಾಡಬೇಕು ಅನ್ನೋದು ಈಗೋ. ಓಕೆ, ಸೊ ಅದು ಅಹಂ ಆಗುತ್ತೆ, ನಾನು ಅನ್ನೋದು ಅಹಂ ಆಗುತ್ತೆ. ಓಕೆ, ಸೊ ಸ್ವಾಭಿಮಾನಕ್ಕೆ ಏನಿರುತ್ತೆ ಡಿಫ್ರೆನ್ಸು ಅಂದರೆ ಈಗೋಕ್ಕಿಂತ ಯಾವಾಗಲೂ ನಾನೇ ಯಾಕೆ ಮಾಡಲಿ, ವೈ ಮೀ, ನಾನೇ ಯಾಕೆ ಯಾವಾಗಲೂ ಪ್ರತಿ ಸತಿನೂ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಲಿ, ನಾನೇ ಯಾಕೆ ಎಲ್ಲ ಮಾಡಲಿ. ಸೊ ಎಲ್ಲನೂ ನಾನೇ ಮಾಡೋದ್ರಿಂದ ಆ ವ್ಯಕ್ತಿ ನನಗೇನು ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಸ್ವಾಭಿಮಾನ. ಇದು ಸ್ವಾಭಿಮಾನಕ್ಕೂ ಹಾಗೂ ಅಹಮ್ಮಿಗೂ ಇರೋ ವ್ಯತ್ಯಾಸ. ಸೊ ನಿಮಗೆ ಈಗ ಅದರ ವ್ಯತ್ಯಾಸ ಗೊತ್ತಾಗಿರ್ಬೋದು ಅನ್ಕೊತೀನಿ. ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ನ. ಓಕೆ, ಸೊ ರೀಡಿಂಗ್ನ ಶುರು ಮಾಡೋಕ್ಕೂ ಮುಂಚೆ ನಾವು ನಮ್ಮ ನಾದಾನ ಕೇಳೋಣ. ಸೊ ಸಮಾಧಾನವಾಗಿ ಏಕಾಗ್ರತೆಯಿಂದ ಇರಿ, ಈ ನಾದಾನ ಕೇಳಿ.
ನಿಮ್ಮ ವಿಡಿಯೋಸ್ನ ಪಾಸ್ ಮಾಡಿ ಹಾಗೂ ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಮಸ್ತೆ. ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಯಾರು ಬ್ಲ್ಯಾಕ್ ಟರ್ಮಲಿನ ಚೂಸ್ ಮಾಡಿದ್ದೀರಾ. ಸೊ ಬ್ಲ್ಯಾಕ್ ಟರ್ಮಲಿನ್ ಬೇಸಿಕಲಿ ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಇದನ್ನು ನಿಮ್ಮ ಟೇಬಲ್, ನೀವು ಓದ್ತಾ ಇದ್ದರೆ ಸ್ಟಡಿ ಟೇಬಲ್ ಮೇಲೆ, ಇಲ್ಲ ನೀವು ಕೆಲಸದ ಟೇಬಲ್ ಮೇಲೆ, ಇಲ್ಲ ನೀವು ಮಲ್ಕೊಳ್ಳೋ ಒಂದು ಪಿಲ್ಲೋ ಕೆಳಗೆ, ಇಲ್ಲ ಅದನ್ನು ನೀವು ಧರಿಸಬಹುದು ಪೆಂಡೆಂಟ್ ಆಗಿ, ರಿಂಗ್ ಆಗಿ. ಸೊ ನಿಮಗೆ ಅದು ಅವೈಲೇಬಲ್ ಇರುತ್ತೆ. ಸೊ ನೀವು ಯಾವುದೇ ರೀತಿಯಲ್ಲಿ ಅದನ್ನು ಪ್ರೊಟೆಕ್ಷನ್ಗೋಸ್ಕರ ಇಟ್ಕೋಬೇಕು ಅಂದರೂ ಸಹ ಬ್ಲ್ಯಾಕ್ ಟರ್ಮಲಿನ್ ಅದನ್ನು ಉಪಯೋಗ ಮಾಡ್ಕೋಬೋದು ನೀವು ಆ ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಪಾಸಿಟಿವ್ಗೆ ಚೇಂಜ್ ಮಾಡೋ ಶಕ್ತಿನೂ ಸಹ ಬ್ಲ್ಯಾಕ್ ಟರ್ಮಲಿನ್ಗೆ ಇರುತ್ತೆ. ಓಕೆ, ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್ನ. ಸೊ ಮೊದಲನೇದಾಗಿ ನೋಡೋಣ ನಿಮ್ಮ ಸಿಚುವೇಶನ್ ಏನಿರುತ್ತೆ. ಓಕೆ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಸಿಚುವೇಶನ್ ಹೇಗಿರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. ಓಕೆ, ಸೊ ಬಹಳ ಕಾನ್ಫ್ಲಿಕ್ಟಿಂಗ್ಸ್ ಎನರ್ಜೀಸ್ ಇದೆ. ಓಕೆ, ಸೊ ಡಿಸೆಂಬರ್ ತಿಂಗಳು ನೀವು ತುಂಬ ಹುಷಾರಾಗಿ ಇರಬೇಕಾಗತ್ತೆ ನಿಮ್ಮ ಭಾವನೆಗಳು. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈಗೋಗೂ ಸ್ವಾಭಿಮಾನಕ್ಕೂ ಡಿಫ್ರೆನ್ಸ್ ಹೇಳಿದೆ. ಸೊ ಮಧ್ಯದಲ್ಲಿರೋ ಕಾರ್ಡು ಇಟ್ ಈಸ್ ಈಗೋ. ಓಕೆ, ಸೊ ಅದು ಈಗೋನ ತೋರಿಸುತ್ತೆ, ಅಹಂನ ತೋರಿಸುತ್ತೆ, ನಾನು ಅನ್ನೋ ಭಾವನೆನ ತೋರಿಸುತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಲೈಫಲ್ಲಿ ರೀಕನ್ಸಿಲಿಯೇಷನ್ ನಡೀತಾ ಇದೆ. ಬಟ್ ನೀವು ಎಲ್ಲೋ ಒಂದು ಕಡೆ ಅದನ್ನು ರಿಸಿಸ್ಟ್ ಮಾಡ್ತೀರಾ. ಓಕೆ, ಸೊ ನೀವು ಹಿಂದೆ ಏನೇ ಒಂದು ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಅವರೇನೋ ಮಾತಾಡಿರ್ಬೋದು, ನೀವೇನೇ ಮಾತಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಮತ್ತೆ ನಿಮ್ಮ ಹತ್ರ ಬರಬೇಕು, ಕೆಲವೊಂದು ವಿಷಯಗಳನ್ನು ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಸರಿ ಮಾಡ್ಕೊಬೇಕು ಅನ್ನೋ ಒಂದು ಭಾವನೆನ ಇಟ್ಕೊಂಡು ಅವ್ರು ನಿಮ್ಮ ಹತ್ರ ಬರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಭಾವನೆಗಳು ಚೇಂಜ್ ಆಗ್ತಾ ಇದೆ. ಓಕೆ, ಅವರ ಪ್ರತಿ ನಿಮ್ಮ ಭಾವನೆಗಳು ಈ ಹಿಂದೆ ಅವ್ರು ನಿಮ್ಮನ್ನು ಕಮ್ಯುನಿಕೇಷನ್ ಕೊಡದೇ ಇರ್ಬೋದು, ನಿಮ್ಮ ಹತ್ರ ಮಾತಾಡ್ದಲೇ ಇರ್ಬೋದು. ಆ ಒಂದು ಟೈಮಲ್ಲಿ ಏನಾಗಿದೆ, ನಿಮ್ಮ ಭಾವನೆಗಳು ಚೇಂಜ್ ಆಗಿದೆ. ಅವರ ಬಗ್ಗೆ ನಿಮ್ಮ ಮನಸ್ಸು ಮನಸ್ಸು ಆಗಿದೆ. ಆ್ಯಂಡ್ ಅದರಿಂದ ನೀವು ಈ ಹಿಂದೆ ನೀವೇ ಸೋಲ್ತಾ ಇರ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆದರೆ ಅವರು ನಿಮ್ಮ ಹತ್ರ ಬಂದಾಗ ನೀವು ಅವರನ್ನು ಸರಿಯಾಗಿ ಟ್ರೀಟ್ ಮಾಡದೇ ಹೋದರೆ ಅವರು ಸಹ ನಿಮ್ಮನ್ನು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದು ಟೆಂಪ್ರರಿ ಇರ್ಬೋದು, ಬಟ್ ಕೆಲವೊಂದು ಘಟನೆಗಳು ಆಗುತ್ತೆ ಡಿಸೆಂಬರ್ ತಿಂಗಳು. ಸೊ ಅವರು ಸಹ ಮತ್ತೆ ನಿಮ್ಮ ಲೈಫಲ್ಲಿ ಏನೋ ಕಮ್ಯುನಿಕೇಷನ್ ಇಲ್ದಲೇ ಇಲ್ಲ ದೂರ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ಕೂಡ ನಿಮಗೆ ಸಾಕಷ್ಟು ತೊಂದರೆಗಳು ಆಗೋ ಸಾಧ್ಯತೆಗಳು ಇದೆ. ಸೊ ಈವನ್ ನಿಮ್ಮ ಪರ್ಸನ್ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಕೊಡದೇ ಇರ್ಬೋದು, ಏನೇ ಮಾಡದೇ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಅಹಂ ಅದರ ಮಧ್ಯದಲ್ಲಿ ಬರ್ತಾ ಇದೆ. ಓಕೆ, ಸೊ ನಾವು 5 ಆಫ್ ಸಾರ್ಟ್ಸ್ನ ಇಲ್ಲಿ ಕ್ಲಾರಿಫೈ ಮಾಡಿ ನೋಡೋಣ. ಓಕೆ, ಸೊ ಎಲ್ಲವನ್ನು ಕ್ಲಾರಿಫೈ ಮಾಡಿ ನೋಡೋಣ. ಸೊ 6 ಆಫ್ ಕಪ್ಸ್ ಏನಕ್ಕಿದೆ, 5 ಆಫ್ ಸಾರ್ಟ್ಸ್ ಹಾಗೂ ಓಕೆ 5 ಆಫ್ ಪೆಂಟಿಕಲ್ಸ್. ಸೊ ಅಗೇನ್ ಇಲ್ಲಿ 6 ಆಫ್ ಕಪ್ಸಿಗೆ ಸ್ಟ್ರೆಂತ್ ಬರ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಪರ್ಸನ್ನ ಬಿಟ್ಟು, ಅವರ ಒಂದು ವಿಷಯನ ಬಿಟ್ಟು ನೀವು ಮದುವೆ ಆಗಿ ಜೊತೆಗೂ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಸ್ಟ್ರೆಂತಲ್ಲಿ ಬಂದಿದ್ದೀರಾ. ಆ್ಯಂಡ್ ಆ ಸ್ಟ್ರೆಂತನ್ನ ನೀವು ತುಂಬ ಹುಷಾರಾಗಿ ಯೂಸ್ ಮಾಡ್ಕೊಬೇಕು. ಆ್ಯಂಡ್ ಈಗೋ ಇಟ್ಕೊಂಡು, ಇಲ್ಲ ನನಗೆ ಈ ವಿಷಯದಿಂದ ಹೊರಗೆ ಬರೋಕ್ಕೆ ಆಗಲ್ಲ, ನಾನು ಅವ್ರನ್ನ ಕ್ಷಮಿಸೋಕ್ಕೆ ಆಗಲ್ಲ, ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಇಲ್ಲ ಅವ್ರ ಜೊತೆ ನಾನು ಮಾತಾಡಲ್ಲ, ಇಲ್ಲ ನಾನು ಕಮ್ಯುನಿಕೇಟ್ ಮಾಡಲ್ಲ, ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ನನ್ನ ಒಂದು ಬೌಂಡ್ರಿ ಒಳಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಭಾವನೆನ ನೀವು ಬೆಳೆಸ್ಕೊತಾ ಇದ್ದೀರಾ ಡಿಸೆಂಬರ್ ತಿಂಗಳು. ಸೊ ಆ ಭಾವನೆ ಮೇಲೆ ಒಂದು ಚೆಕ್ ಇರಲಿ. ಓಕೆ, ಸೊ ಖಂಡಿತ ಅವರು ನಿಮ್ಮ ಹತ್ರ ತುಂಬ ಪ್ರೀತಿಯಿಂದ ಮಾತಾಡಬೇಕು, ರಿಕನ್ಸೈಲ್ ಆಗಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಓಕೆ, ಸೊ ಅದು ಮೇನ್ಲಿ ನಿಮ್ಮ ಮನಸ್ಸಲ್ಲಿ ಇರಲಿ. ಇಲ್ಲ ಅಂದರೆ ಅದು 5 ಆಫ್ ಕಪ್ಸ್ ಅಗೇನ್ 5 ತುಂಬ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಡಿಸೆಂಬರ್ ತಿಂಗಳು ತುಂಬ ನೀವು ಎಮೋಷ್ನಲಿ ತುಂಬಾ ಡ್ರೈನ್ ಆಗೋ ಸಾಧ್ಯತೆ ಇದೆ, ಹಾಗೂ ಫೈನಾನ್ಷಿಯಲಿ ಕೂಡ ಡ್ರೈನ್ ಆಗೋ ಸಾಧ್ಯತೆಗಳಿದೆ. ಸೊ ಅದ್ರ ಮೇಲೆ ಒಂದು ಚೆಕ್ ಇರಲಿ. ಆ್ಯಂಡ್ ನೀವು ನಿಮ್ಮ ಮೆಂಟಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ,
ನೀವು ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಚೆಕ್ ಇರಲಿ. ಓಕೆ, ಆ್ಯಂಡ್ ಈವನ್ ಫೈನಾನ್ಷಿಯಲಿ ಕೂಡ ನೀವು ತುಂಬ ಖರ್ಚು ಮಾಡೋದಾಗಲಿ ಇಲ್ಲ ಏನೋ ಯಾರಿಗಾರ ಕೇಳೋದಾಗಲಿ, ಅವರು ಕೊಡದೇ ಇರಬೇಕಾದ್ರೆ ನೀವು ಹೋಪ್ಸ್ನ ಕಳ್ಕೊಬೇಡಿ. ಯಾಕಂದರೆ 5 ಆಫ್ ಕಪ್ಸಲ್ಲಿ ಏನು ಹೇಳ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ. ಸೊ ಡೋಂಟ್ ವರಿ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನಿನ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ನಿಮ್ಮ ಪ್ರತಿ ಅನ್ನೋದನ್ನು. ಸೊ ನಿಮ್ಮ ಪರ್ಸನಿನ ಸ್ಟೆಪ್ಸ್ ನಿಮ್ಮ ಪ್ರತಿ ಏನಿರುತ್ತೆ. ಎಸ್, ಸೊ ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದ್ದಾರೆ. ಓಕೆ, ಪಾಯಿಂಟ್ ನಂಬರ್ 1, ನಿಮ್ಮ ಪರ್ಸನ್ ತುಂಬ ಚೇಂಜ್ ಆಗ್ತಾ ಇದ್ದಾರೆ. ಸೊ ಈ ಹಿಂದೆ ಅವರು ನಿಮ್ಮನ್ನು ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡಲೇ ಇರ್ಬೋದು, ಇಲ್ಲ ಅವ್ರು ನಿಮ್ಮನ್ನು ಏನೇ ಕೊಡದೇ ಇರ್ಬೋದು, ಪ್ರೀತಿ ಆಗಲಿ ಏನೇ ಆಗಿರಲಿ ಆ ವಿಷಯದಲ್ಲಿ. ಸೊ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸೊ ನಿಮ್ಮ ಪೊಸಿಷನ್ ಏನಿದೆ ಅನ್ನೋದು, ಅವ್ರು ಏನು ನಿಮಗೆ ಕೊಟ್ಟಿಲ್ಲ ಅನ್ನೋದನ್ನು. ಬಟ್ ಈ ಒಂದು ತಿಂಗಳು ಅವರ ಸ್ಟೆಪ್ಸ್ ತುಂಬಾ ಕ್ಲಿಯರ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಈ ಒಂದು ತಿಂಗಳು ಅವರು ನಿಮ್ಮನ್ನು ದುಡ್ಡಿನ ಸಹಾಯ ಕೂಡ ಮಾಡೋಕ್ಕೆ ಇಷ್ಟಪಡ್ತಾರೆ, ಹಾಗೂ ಎಮೋಷ್ನಲಿ ಕೂಡ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಏನೇ ಒಂದು ನೀವು ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ರೂ, ಏನೇ ಮಾಡಬೇಕು ಅಂದ್ರೂ ಇಷ್ಟು ದಿನ ನೀವು ಕೊಟ್ಟಿದ್ದೀರಾ, ಈಗ ನನ್ನ ಟರ್ನ್ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಅವರ ಸ್ಟೆಪ್ಸ್ ಈ ರೀತಿ ಇದೆ ನಿಮ್ಮ ಪ್ರತಿ. ಸೊ ಡಿಸೆಂಬರ್ ತಿಂಗಳಲ್ಲಿ ಸೊ ಅವರು ಕಿಂಗ್ ಆಫ್ ಕಪ್ಸ್ ಆಗ್ತಾ ಇದ್ದಾರೆ. ಓಕೆ, ಸೊ ಈ ಹಿಂದೆ ಅವ್ರು ಏನೇ ಆಗ್ದಲೇ ಇರ್ಬೋದು, ಈ ಹಿಂದೆ ಅವ್ರು ನಿಮಗೆ ಏನೇ ಆಗ್ದಲೇ ಇರ್ಬೋದು, ಬಟ್ ಡಿಸೆಂಬರ್ ತಿಂಗಳು ಅವ್ರು ನಿಮ್ಮ ಕಡೆ ಸ್ಟೆಪ್ಸ್ ತಗೊತಾರೆ. ಓಕೆ, ಸೊ ಅವರು ಆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಆ ಒಂದು ಬರ್ಡನ್ ಏನಿದೆ, ಆ ಒಂದು ಹೊರೆ ಏನಿದೆ, ಅದನ್ನು ಇಳಿಸಿ ನಿಮ್ಮ ಕಡೆ ಬರೋಕ್ಕೆ ರೆಡಿ ಇದ್ದಾರೆ ಅವರು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಥಿಂಕಿಂಗ್ ಇದೆ ನಿಮ್ಮ ಪ್ರತಿ. ಎಸ್, ನಿಮ್ಮ ಪರ್ಸನಿನ ಥಿಂಕಿಂಗ್ ತುಂಬ ಪಾಸಿಟಿವ್ ಆಗಿ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಈ ಹಿಂದೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡದೇ ಹೋದ್ರೂ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಆಗೋ ಒಂದು ಸಾಧ್ಯತೆಗಳಿದೆ. ಓಕೆ, ಸೊ ಸಪೋಸ್ ಈ ಹಿಂದೆ ಅವ್ರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ತುಂಬ ಲೈಟಾಗಿ ತೊಗೊಂಡಿರ್ಬೋದು, ವಿಷಯಗಳಲ್ಲಿ ಇಲ್ಲ ಸಂಬಂಧಗಳಲ್ಲಿ ಇಲ್ಲ ಯಾವುದೇ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಅವರು ತುಂಬ ಲೈಟಾಗಿ ತೊಗೊಂಡಿರ್ಬೋದು. ಆದರೆ ಡಿಸೆಂಬರ್ ತಿಂಗಳಲ್ಲಿ ಅವರು ಕಿಂಗ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ಕಪ್ಸಿನ ಎನರ್ಜಿಯಲ್ಲಿ ಬರ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅವರ ಸ್ಟೆಪ್ಸ್ ಹಾಗೂ ಅವರ ಥಿಂಕಿಂಗ್ ನಿಮ್ಮ ಪ್ರತಿ ಇಟ್ಸ್ ಮ್ಯಾಚಿಂಗ್. ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಯಾವ ರೀತಿ ಅದು ಸಿಂಕ್ರನೈಸ್ ಆಗ್ತಾ ಇದೆ ಅನ್ನೋದನ್ನು. ಸೊ ಅವರು ನಿಮ್ಮ ಪ್ರತಿ ಪ್ರಾಕ್ಟಿಕಲ್ ಆಗ್ತಾ ಇದ್ದಾರೆ, ನಿಮ್ಮ ಭಾವನೆ ಪ್ರತಿ ಅಲ್ಲ. ಓಕೆ, ಸೊ ನಿಮ್ಮ ಭಾವನೆನ ಅವರು ತುಂಬಾ ಸಾಫ್ಟಾಗಿ ನೋಡ್ತಾ ಇದ್ದಾರೆ. ಬಟ್ ಅವರ ಒಂದು ಪ್ರಾಕ್ಟಿಕಾಲಿಟಿ ಏನಕ್ಕಿದೆ ಅಂದರೆ ನಾನೇನಾರ ಒಂದು ಸ್ಟೆಪ್ಸ್ ತಗೋಬೇಕು ಅನ್ನೋದು ಅವರ ತಲೆಯಲ್ಲಿದೆ. ಆ್ಯಂಡ್ ಯು ಆರ್ ಹಿಸ್ ವಿಶ್ ಫುಲ್ಫಿಲ್ಮೆಂಟ್. ಅವರು ಸುಮಾರು ದೇವ್ರಿಗೆ ಕೇಳ್ಕೊಂಡಿರ್ಬೋದು, ಇಲ್ಲ ಅವರ ಮನಸ್ಸಿಗೆ ಕೇಳ್ಕೊಂಡಿರ್ಬೋದು, ಅಫರ್ಮೇಷನ್ಸ್ ಮಾಡ್ತಾ ಇರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು, ಇಲ್ಲ ತುಂಬ ಜನ ಟ್ಯಾರೋ ರೀಡರ್ಸ್ನ ಕೇಳಿರ್ಬೋದು ನಿಮ್ಮ ಬಗ್ಗೆ ಆ್ಯಂಡ್ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳ್ಕೊಂಡಿರ್ಬೋದು. ಸೊ ಅವರಿಗೆ ನಿಮ್ಮ ಜೊತೆ ಒಂದು ವಿಕ್ಟ್ರಿ ಬೇಕಾಗಿದೆ. ವಿಕ್ಟ್ರಿ ಏನಕ್ಕೆ? ನಿಮ್ಮ ಸಂಬಂಧ ಚೆನ್ನಾಗಾಗಲಿ ಅನ್ನೋ ಒಂದು ವಿಕ್ಟ್ರಿ ಬೇಕಾಗಿದೆ. ಓಕೆ, ಸೊ ನಿಮ್ಮ ಪರ್ಸನ್ಗೆ ಕಂಪ್ಲೀಟಾಗಿ ನೀವು ಬೇಕು ಅನ್ನೋ ಅರಿವು ಡಿಸೆಂಬರ್ ತಿಂಗಳಲ್ಲಿ ಆಗ್ತಾ ಇದೆ. ಅದು ಅವರ ಥಿಂಕಿಂಗ್ ಆಗಿದೆ ನಿಮ್ಮ ಪ್ರತಿ. ಓಕೆ, ಆ್ಯಂಡ್ ಇಲ್ಲೂ ಸಹ ನಾನು ಹೇಳ್ದಂಗೆ ರೀಕನ್ಸೈಲ್ ಆಗ್ಬೋದು. ಸೊ ನಿಮ್ಮ ಎಕ್ಸ್ ಬರ್ಬೋದು, ನಿಮ್ಮ ಹಸ್ಬೆಂಡ್ ಬರ್ಬೋದು, ನಿಮ್ಮ ವೈಫ್ ಬರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಯಾರೇ ಆಗಿರಲಿ, ದೇ ಆರ್ ಕಮಿಂಗ್, ಅವ್ರು ಬರ್ತಾ ಇದ್ದಾರೆ. ಓಕೆ, ಸೊ ಸ್ವಲ್ಪ ಜನಕ್ಕೆ ಅವರ ತಾಯಿ ಇರ್ಬೋದು, ಯಾರೇ ಇರ್ಬೋದು. ಸೊ ನೀವು ಯಾವ ಪರ್ಸನಿನ ಫೀಲಿಂಗ್ಸ್ನ ಕೇಳ್ತಾ ಇದ್ದೀರಾ, ಇದು ಅವರ ಫೀಲಿಂಗ್ಸ್ ಆಗಿರುತ್ತೆ. ಓಕೆ, ಸೊ ನೋಡೋಣ ಅವರ ಫೀಲಿಂಗ್ಸ್ ನಿಮ್ಮ ಪ್ರತಿ ಜೆನ್ವೈನ್ ಇದೆಯಾ, ಅಂದರೆ ನಿಜವಾಗ್ಲೂ ಇದು ನಿಜವಾದ ಫೀಲಿಂಗ್ಸಾ ಅನ್ನೋದನ್ನು ನೋಡೋಣ. ಓಕೆ, ನಿಜವಾಗ್ಲೂ ಅವರ ಫೀಲಿಂಗ್ಸ್ ನಿಮ್ಮ ಪ್ರತಿ ಟ್ರೂ ಆಗಿದೆ. ಓಕೆ, ಸೊ ಇಲ್ಲಿ 3 ಆಫ್ ಕಪ್ಸ್ ಇದೆ ಆ್ಯಂಡ್ 10 ಆಫ್ ಸಾರ್ಟ್ಸ್ ಇದೆ. ಆ್ಯಂಡ್ ಇದು ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ಈ ಹಿಂದೆ ನಿಮ್ಮನ್ನು ಯಾವುದೇ ರೀತಿಯಲ್ಲೂ ನಿಮಗೆ ಇಂಪಾರ್ಟೆನ್ಸ್ ಕೊಡದಲೇ ಇರ್ಬೋದು.
ಅದು ಅವರ ಈಗೋ ಆಗಿತ್ತು. ಓಕೆ, ಸೊ ಈ ಹಿಂದೆ ಅವ್ರು ನಿಮ್ಮನ್ನು ಯಾವುದೇ ರೀತಿಯ ಒಂದು ಇಂಪಾರ್ಟೆನ್ಸ್ ಕೊಡ್ದಲೇ ಇರ್ಬೋದು, ಆದರೆ ಈ ಒಂದು ಟೈಮಲ್ಲಿ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅವರು ನಿಮ್ಮನ್ನು ತುಂಬ ಖುಷಿಯಾಗಿಡಬೇಕು, ನಿಮ್ಮನ್ನು ಪಾರ್ಟಿಗೆ ಕರ್ಕೊಂಡು ಹೋಗಬೇಕು, ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗಬೇಕು, ನಿಮ್ಮನ್ನು ಏನಾರ ಕೊಡಿಸ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಯಾಕಂದರೆ ಅವರಿಗೆ ನಿಮ್ಮ ಜೊತೆ ಒಂದು ಮುಂದಿನ ಜೀವನ ಚೆನ್ನಾಗಿರಬೇಕು ಅನ್ನೋ ಒಂದು ಅನುಭೂತಿ. ಏನಕ್ಕೆ? ಇಸ್ ಇಟ್ ಟ್ರೂ? ಏನಕ್ಕೆ? ಸೊ 10 ಆಫ್ ಸಾರ್ಟ್ಸ್ ಇದೆ. ಸೊ 10 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ದಿಸ್ ಇಸ್ ದ ಎಂಡಿಂಗ್ ಆಫ್ ದ ಟಫ್ ಸೈಕಲ್. ಅಂದರೆ ಯಾವುದೇ ಒಂದು ಕೆಟ್ಟ ಗಳಿಗೆ ಏನಿತ್ತು ನಿಮ್ಮ ಲೈಫಲ್ಲಿ, ಅದನ್ನು ಅವರು ಕಂಪ್ಲೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಡಿಸೆಂಬರ್ ತಿಂಗಳು. ಬಟ್ ಇಲ್ಲಿ ಮೇನ್ ಆಗಿ ನೀವು ವಾಚ್ ಮಾಡಬೇಕಾಗಿರೋದು ನಿಮ್ಮ ಭಾವನೆಗಳನ್ನು. ಓಕೆ, ಪೈಲ್ ನಂಬರ್ 1. ಸೊ ಹಾಗಾಗಿ ನೀವು ಬ್ಲ್ಯಾಕ್ ಟರ್ಮಲಿನ ಯೂಸ್ ಮಾಡ್ತಾ ಇದ್ದೀರಾ. ಐ ಮೀನ್ ಬ್ಲ್ಯಾಕ್ ಟರ್ಮಲಿನ ನೀವು ತಗೊಂಡಿದ್ದೀರಾ. ಬಿಕಾಸ್ ನಿಮ್ಮ ನೆಗೆಟಿವಿಟಿನ ನೀವು ಚೆಕ್ ಮಾಡಿ. ಓಕೆ, ಚೆಕ್ ಯೋರ್ ನೆಗೆಟಿವಿಟಿ. ನಿಮ್ಮ ನೆಗೆಟಿವಿಟಿನ ಯಾವತ್ತೂ ನಿಮ್ಮ ಸಂಬಂಧದ ಮೇಲೆ ಹಾಕಬೇಡಿ. ಓಕೆ, ಸೊ ಜಸ್ಟ್ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅದನ್ನು ಓಪನ್ ಅಪ್ ಆಗಿ ಮಾತಾಡಿ ಆ್ಯಂಡ್ ಸರಿ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ನಿಮ್ಮ ಪರ್ಸನ್ ಭಾವನೆ ಇಟ್ಸ್ ಟ್ರೂ. ಓಕೆ, ಸೊ ನೋಡೋಣ ಔಟ್ಕಮ್ ಏನಿರ್ಬೋದು. ಸಪೋಸ್ ನೀವು ಅವರನ್ನು ಚಾನ್ಸ್ ಕೊಟ್ರಿ ಆ್ಯಂಡ್ ಅವರ ಒಂದು ಇದಾಯಿತು ಅಂದರೆ ಅವರ ಒಂದು ಔಟ್ಕಮ್ ಏನಿರ್ಬೋದು. ಸಿ ಡೆತ್ ಕಾರ್ಡ್. ವಾವ್. ಸೊ ಟ್ರಾನ್ಸ್ಫಾರ್ಮೇಷನ್ ಆಗಲಿದೆ. ಸೊ ಕೆಲವೊಂದು ಚೇಂಜಸ್ ಆಗುತ್ತೆ, ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಹೊರಗೆ ಬರ್ತೀರಾ ಇಬ್ಬರೂ ಸಹ. ಓಕೆ, ಬಾಟಮ್ ಆಫ್ ದ ಡೆಕ್ ಹರ್ಮಿಟ್ ಕಾರ್ಡ್. ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ ನಿಮ್ಮಿಬ್ರದ್ದು. ಓಕೆ, ಸೊ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆ ಪ್ಲ್ಯಾನಿಗೆ ಎಲ್ಲ ಒಂದು ರೀಬರ್ತ್ ಸಿಗುತ್ತೆ. ಸೊ ಡೆತ್ ಕಾರ್ಡ್ ಈಸ್ ನಥಿಂಗ್ ಬಟ್ ರೀಬರ್ತ್ ಕಾರ್ಡ್. ಓಕೆ, ಸೊ ನೀವು ಸದ್ಯದಲ್ಲಿ ರೆಡ್ ಕಲರ್ ಹಾಕ್ಕೊಂಡಿರ್ಬೋದು, ಗ್ರೀನ್ ಕಲರ್ ಹಾಕ್ಕೊಂಡಿರ್ಬೋದು, ವೈಟ್ ಆರೆಂಜ್ ಕಲರ್ ಹಾಕ್ಕೊಂಡಿರ್ಬೋದು. ಸೊ ವೈಟ್, ರೆಡ್, ಗ್ರೀನ್, ಬ್ಲೂ ಕಲರ್ ಹಾಕ್ಕೊಂಡಿರ್ಬೋದು, ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿರ್ಬೋದು. ಓಕೆ, ಸೊ ಆ್ಯಂಡ್ ಸ್ವಲ್ಪ ಜನಕ್ಕೆ ಇಲ್ಲಿ ಈರುಳ್ಳಿ ಕಲರ್, ಯೆಲ್ಲೋ ಕಲರ್ ಆ್ಯಂಡ್ ಆರೆಂಜ್ ಕಲರ್ ಜಾಸ್ತಿ ಇದೆ, ಗ್ರೀನ್ ಕಲರ್. ಓಕೆ, ಸೊ ರೆಡ್, ಬ್ಲ್ಯಾಕ್ ಈ ರೀತಿ ನೀವು ಸದ್ಯಕ್ಕೆ ಹಾಕ್ಕೊಂಡು ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ವೈಟ್ ಕಲರ್ ಪ್ಯಾರಲಲ್ಸ್ ಹಾಕ್ಕೊಂಡಿರ್ಬೋದು, ಇಲ್ಲ ವೈಟ್ ಕಲರ್ ಜುಬ್ಬಾ ಪೈಜಾಮ ಏನೇ ಗಂಡಸರು ಆದರೆ ನೀವು ಹಂಗೆ ಹಾಕ್ಕೊಂಡಿರ್ಬೋದು. ಓಕೆ, ಸೊ ತುಂಬ ಜನ ಇಲ್ಲಿ ಲೆಗಿನ್ಸ್ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ಹಾರ್ಸ್ ರೈಡಿಂಗ್ ತುಂಬ ಇಷ್ಟ ನಿಮಗೆ ಕಲೀಲಿಕ್ಕೆ, ಮಾಡೋಕ್ಕೆ. ಮಾಡಿಲ್ಲ ಅಂದರೂ ಸಹ ನಿಮಗೆ ಇಷ್ಟ, ಹಾರ್ಸ್ ರೈಡಿಂಗ್ ಇಷ್ಟ. ಓಕೆ, ಸೊ ಈ ರೀತಿ ಇದೆ. ಓಕೆ, ಸೊ ನಿಮ್ಮ ಭಾವನೆಗಳನ್ನು ಚೆಕ್ ಮಾಡಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನೋಡೋಣ ಯಾವ ರೀತಿ ಇರುತ್ತೆ, ರಿಲೇಷನ್ಶಿಪ್ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಇರುತ್ತೆ ಡಿಸೆಂಬರ್ ತಿಂಗಳು ಅನ್ನೋದನ್ನು. Seeking good, look for good in your current situation. Exactly. ಸೊ ಇಷ್ಟೊತ್ತು ನಾನು ನಿಮ್ಗೆ ಏನಂದೆ, ನಿಮ್ಮ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ, ಸೊ ನಿಮ್ಮ ಪರ್ಸನಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತೆಲ್ಲ ನಾನು ಏನು ಹೇಳಿದೆ. ಸೊ ದಿಸ್ ಕಾರ್ಡ್ ಇದನ್ನೇ ಹೇಳ್ತಾ ಇದೆ. ಯಾಕಂದರೆ ಈ ಕಾರ್ಡು ಹಾಗೂ 5 ಆಫ್ ಕಪ್ಸ್ ಹಾಗೂ 5 ಆಫ್ ವಾಂಡ್ಸ್ ಹಾಗೂ 5 ಆಫ್ ಪೆಂಟಿಕಲ್ಸ್, 5 ಆಫ್ ಸಾರ್ಟ್ಸ್ ಇಲ್ಲಿ ಹಿಂದೆ ಏನು ಬ್ಲೆಸ್ಸಿಂಗ್ಸ್ ಇದೆ ನೀವು ನೋಡ್ತಾ ಇಲ್ಲ. ಓಕೆ, ಹಿಂದೆ ನಿಮ್ಮ ಬ್ಲೆಸ್ಸಿಂಗ್ಸ್ನ ನೋಡ್ತಾ ಇಲ್ಲ. ಸೊ ಈ ಹಿಂದೆ ಏನಾಯಿತು ಪಾಸ್ಟಲ್ಲಿ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಜಸ್ಟ್ ನಿಮ್ಮ ಬ್ಲೆಸ್ಸಿಂಗ್ ಕಡೆ ನೋಡಿ. ಓಕೆ, ಸೊ ಸಮಥಿಂಗ್ ನಿಮ್ಮ ಒಂದು ಕರೆಂಟ್ ಸಿಚುವೇಷನಲ್ಲಿ ಏನೋ ಒಂದು ಒಳ್ಳೇದಿದೆ, ಅದನ್ನು ನೀವು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಬಿ ಕೇರ್ಫುಲ್. ನಿಮ್ಮ ಭಾವನೆ ಬಗ್ಗೆ, ನಿಮ್ಮ ಒಂದು ಇದ್ರ ಬಗ್ಗೆ ನೀವು ಒಂದು ಚೆಕ್ ಇಟ್ಕೊಳ್ಳಿ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಅಡ್ವೈಸ್ ಇದೆ. ಲುಕ್ ಅಟ್ ದ ಬಿಗರ್ ಪಿಕ್ಚರ್. ಎಕ್ಸಾಕ್ಟ್ಲಿ. ಸೊ ನೀವೇನು ನಿರ್ಧಾರಗಳನ್ನು ತಗೊತೀರಾ, ನೀವು ಯಾವ ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪ್ನ ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾಕಂದರೆ ಒಂದು ಸತಿ ನೀವು ಬಾಣ ಬಿಟ್ರಿ, ಆ ಬಾಣ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಒಂದು ಸತಿ ನೀವೇನಾರ ಹೇಳಿದ್ರಿ, ಅದು ನಿಮಗೆ ಮತ್ತೆ ಮರಳಿ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ. ಓಕೆ, ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಡಿಸಿಷನ್ಸ್ನ ತುಂಬ ಕ್ಲಿಯರ್ ಕಟ್ಟಾಗಿ ನೋಡಿ ಆ್ಯಂಡ್ ನಿಮ್ಮ ಭಾವನೆಗಳ ಮೇಲೆ ಚೆಕ್ ಇಡಿ ಆ್ಯಂಡ್ ನಿಮ್ಮ ಒಂದು ಸಿಚುವೇಶನ್ನ ನೀವು ಯಾವ ರೀತಿ ನೋಡ್ತೀರಾ ಅದು ಆ
ರೀತಿ ಟರ್ನ್ ಆಗುತ್ತೆ. ಸೊ ನೀವು ನೆಗೆಟಿವ್ ಆಗಿ ನೋಡಿದ್ರೆ ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ, ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಸೊ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ನಿರ್ಧಾರಗಳು ತುಂಬಾ ಸೂಕ್ಷ್ಮವಾಗಿ ಇರಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಸೊ ನಿಮ್ಮ ಭಾವನೆಗಳನ್ನು ಹುಷಾರಾಗಿ ಯೂಸ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಸೊ ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಾವು ಡ್ರಾಯಿಂಗ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ, ಬಟ್ ಎಲ್ಲೋ ಒಂದು ಕಡೆ ನಾವು ಡೀಟೇಲ್ಸ್ನ ಮಿಸ್ ಮಾಡ್ತೀವಿ. ಓಕೆ, ಸೊ ಆ ಡೀಟೇಲ್ಸ್ನ ನೀವು ಮಿಸ್ ಮಾಡಬೇಡಿ. ಓಕೆ, ಸೊ ನೋಡೋಣ ಏಂಜಲ್ಸ್ ನಿಮಗೆ ಯಾವ ರೀತಿ ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಟೂ ಆಫ್ ಏರಿಯಲ್. ಓಕೆ, ಥರ್ಡ್ ಪಾರ್ಟಿನೂ ಇರ್ಬೋದು. ಓಕೆ, ಸೊ ಈ ಹಿಂದೆ ನಿಮ್ಮನ್ನು ಇಲ್ಲ ಇನ್ನೊಬ್ಬರನ್ನ ಅವರು ಥರ್ಡ್ ಪಾರ್ಟಿಯಲ್ಲಿ ಇಟ್ಟು ನಿಮ್ಮನ್ನು ಯೂಸ್ ಮಾಡಿರ್ಬೋದು. ಕಿಂಗ್ ಆಫ್ ಗ್ಯಾಬ್ರಿಯಲ್. ಓಕೆ, ಆ್ಯಕ್ಷನ್ ತಗೋಬೇಕು. ಓಕೆ, ಸೊ ಕೀಪ್ ಐಸ್ ಆನ್ ದ ಬಿಗ್ ಪಿಕ್ಚರ್. ಓಕೆ, ಇದನ್ನು ಸಿಂಕ್ರನಿಸಿಟಿ ಅಂತಾರೆ. ಓಕೆ, ಸಮ್ಟೈಮ್ಸ್ ಈ ರೀತಿ ಕಾರ್ಡ್ಸ್ ಬಂದಾಗ ತುಂಬ ಖುಷಿ ಆಗುತ್ತೆ ನನಗೆ. ಓಕೆ, ಸೊ ಕೀಪ್ ಯುವರ್ ಐಸ್ ಆನ್ ದ ಬಿಗ್ ಪಿಕ್ಚರ್. ಗೊತ್ತಾಗ್ತಾ ಇದೆ? ಲುಕ್ ಆಟ್ ದ ಬಿಗರ್ ಪಿಕ್ಚರ್. ಓಕೆ, ಸೊ ನಿಮ್ಮ ಆ್ಯಕ್ಷನ್ಸ್ನ ನೀವು ಕರೆಕ್ಟಾಗಿ ವಾಚ್ ಮಾಡಿ. ಸೊ ಕಿಂಗ್ ಆಫ್ ವಾಂಡ್ಸ್ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ, ಸೊ ಸಮ್ಟೈಮ್ಸ್ ಲೀವ್ ಡೀಟೇಲ್ಸ್ ಟು ಅದರ್ಸ್. ನಾನು ಹೇಳಿದ್ನಲ್ಲ, ಸೊ ಡೀಟೇಲ್ಸ್ನ ನೀವು ಬೇರೆಯವ್ರು ಏನು ಹೇಳ್ತಾರೆ ಅದಕ್ಕಿಂತ ನಿಮ್ಮ ಡೀಟೇಲ್ಸ್ ಏನು ಹೇಳ್ತಾ ಇದೆ ನಿಮಗೆ, ನಿಮ್ಮ ಮನಸ್ಸು ನಿಮ್ಗೆ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಎಕ್ಸ್ಪೀರಿಯನ್ಸ್ ಲೀಡ್ಸ್ ಟು ಸಕ್ಸಸ್. ಜೆನ್ಯುವೈನ್ ಕನ್ಸರ್ನ್ ಫಾರ್ ಅದರ್ಸ್. ಬೇರೆಯವ್ರ ಬಗ್ಗೆ ಜೆನ್ಯುವೈನ್ ಕನ್ಸರ್ನ್ ಇಟ್ಕೊಳ್ಳಿ ಆ್ಯಂಡ್ ದೆನ್ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ಸಿಗುತ್ತೆ. ಓಕೆ, ಯಾಕಂದರೆ ಆ ಪ್ರಶ್ನೆಗೆ ಉತ್ತರ ಖಂಡಿತ ನಿಮ್ಮಲ್ಲಿ ಎಲ್ಲೋ ಇದೆ. ಓಕೆ, ನಿಮ್ಮ ಥಿಂಕಿಂಗಲ್ಲಿದೆ. ಓಕೆ, ಸೊ ನೀವು ಈ ಹಿಂದೆ ತುಂಬ ಕೆಲಸ ಮಾಡ್ತಿದ್ರೆ ಆ ಕೆಲಸನ ಸ್ವಲ್ಪ ನೀವು ಫನ್ ರೀತಿಯಲ್ಲಿ ತಗೊಳ್ಳಿ, ತುಂಬ ಸ್ಟ್ರೆಸ್ ತಗೋಬೇಡಿ. ಓಕೆ, ಏಸ್ ಆಫ್ ಗ್ಯಾಬ್ರಿಯಲ್. ವಾವ್. ಸೊ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ. ಸಪೋಸ್ ನೀವು ನಿಮ್ಮ ಭಾವನೆಗಳ ಮೇಲೆ ಇಲ್ಲ ನಿಮ್ಮ ಒಂದು ಇದ್ರ ಮೇಲೆ ಕರೆಕ್ಟಾಗಿ ನೀವು ಡಿಸಿಷನ್ಸ್ ತಗೊಂಡ್ರಿ ಆ್ಯಂಡ್ ರೈಟಾಗಿ ಡಿಸಿಷನ್ಸ್ ತಗೊಂಡ್ರಿ, ದೆನ್ ಏಸ್ ಆಫ್ ಗ್ಯಾಬ್ರಿಯಲ್. ಸೊ ಕಿಂಗ್ ಆಫ್ ಗ್ಯಾಬ್ರಿಯಲ್, ಏಸ್ ಆಫ್ ಗ್ಯಾಬ್ರಿಯಲ್. So gift of passion, opportunity and inspiration, the chance to do something amazing, a sense of wonder. So ನೀವು ಈ ನಿಮ್ಮ ಭಾವನೆಗಳ ಮೇಲೆ ಚೆಕ್ ಮಾಡಿ ನಿಮ್ಮ ಒಂದು ಭಾವನೆನ ಯಾವ ರೀತಿ ನೀವು ತಗೋಬೇಕು ಅನ್ನೋ ಒಂದು ಮಾರ್ಗದರ್ಶನ ಏನಿದೆ ನಿಮ್ಮಲ್ಲಿದೆ. ಓಕೆ, ಸೊ ಅದನ್ನು ನೀವು ರಿವೈವ್ ಮಾಡಿ, ಅದನ್ನು ನೀವು ಮತ್ತೆ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಯಾಕಂದರೆ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡು ಅದೇ ಹೇಳ್ತಾ ಇದೆ. ಏನು ಒಳ್ಳೇದಿದೆ ನಿಮ್ಮ ಲೈಫನ್ನು ಅದನ್ನು ಬರಮಾಡ್ಕೊಳ್ಳಿ. ಈ ಹಿಂದೆ ಏನಾಯಿತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ವಾಟ್ ಏಂಜಲ್ ನಿಮಗೆ ಹೇಳಬೇಕು ಅಂತಿದ್ದಾರೆ. ಓಕೆ, ಸೊ ನೋಡೋಣ ಧರ್ಮ ಕಾರ್ಡ್ಸಲ್ಲಿ ಯಾವ ರೀತಿಯ ಕಾರ್ಡ್ಸ್ ಬರ್ತಾ ಇದೆ ನಿಮಗೋಸ್ಕರ. ಓಕೆ, ಸೊ ಧರ್ಮ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಒಂದು ವಿಶೇಷ ಮೆಸೇಜ್ ಇದೆ. ಇನ್ಫಿನೈಟ್ ಇಲ್ಲಿ ಏನು ಹೇಳ್ತಾ ಇದೆ, ಇನ್ ಕನೆಕ್ಷನ್ ವಿತ್ ದ ಇನ್ಫಿನೈಟ್ ಯು ವಿಲ್ ಫೈಂಡ್ ದಟ್ ಎವ್ರಿವೇರ್ ದೇರ್ ಈಸ್ ಅ ಸೆಂಟರ್, nowhere circumference. But to realize this, you must try to live in eternity, in Vaikunta, the spiritual world. Okay, so ನಾನು ಹೇಳಿದ್ನಲ್ಲ ಡಿಸೆಂಬರಲ್ಲಿ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗಲಿದೆ. ಸೊ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಹೇಗಿರಬೇಕು ಅಂದರೆ, ನೀವು ಎಲ್ಲೇ ಹೋಗಲಿ, ಓಕೆ, ಈಗ ನಾವು ಸರ್ಕಲ್ನ ನೋಡ್ತೀವಿ. ಸೊ ಸರ್ಕಲಲ್ಲಿ ಒಂದು ಸೆಂಟರ್ ಅಂತ ಇದ್ದೇ ಇರುತ್ತೆ. ಸೊ ನೀವು ಎಲ್ಲೇ ಹೋದ್ರೂ ಮೇನ್ ಥಿಂಗ್ ಇಸ್ ಸೆಂಟರ್. ಓಕೆ, ಈ ಸೆಂಟರಿಗೆ ನೀವು ವಾಪಸ್ ಬರಲೇಬೇಕು. ಸೊ ನಿಮ್ಮ ಮೂಲ ಏನು, ನಿಮ್ಮ ವಿಚಾರಗಳು ಏನು, ನಿಮ್ಮ ವಿಚಾರಗಳು ನಿಮ್ಮನ್ನು ಯಾವ ರೀತಿ ಗೈಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಡಿಸೆಂಬರ್ ತಿಂಗಳು ಇನ್ಫಿನೈಟ್ ಅಂದರೆ ಅದು ಎಂಡ್ ಆಗೋದಿಲ್ಲ. ಓಕೆ, ಸೊ ನಿರಂತರವಾಗಿ ನಡೆಯೋದು ಇನ್ಫಿನೈಟ್. ಸೊ ನಿಮ್ಮ ಸ್ಪಿರಿಚುವಲ್ ಗ್ರೋತ್ನ ನೀವು ನಿರಂತರವಾಗಿ ನಡೆಸಿ ಆ್ಯಂಡ್ ಆ ಒಂದು ಸ್ಪಿರಿಚುವಲ್ ಗ್ರೋತಲ್ಲಿ ನಿಮ್ಮ ಕನೆಕ್ಷನ್ನ ನೀವು ಎಲ್ಲಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಸೊ
ಇದು ನಿಮ್ಮ ಧರ್ಮ ಕಾರ್ಡ್ಸ್. ಓಕೆ, ಸೊ ನೋಡೋಣ ಶೋಸನ್ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ ಬರುತ್ತೆ ಅನ್ನೋದನ್ನು. ಟೋಟಾಲಿಟಿ, ಓಕೆ, ದ ಕ್ರಿಯೇಟರ್, ದ ಬ್ರೇಕ್ ಥ್ರೂ. ಓಕೆ, ಸಿ, ನೀವು ಕ್ರಿಯೇಟರ್ ಆಗಬೇಕು. ಸೊ ಕಿಂಗ್ ಆಫ್ ಗ್ಯಾಬ್ರಿಯಲ್ ಬಂದಿತ್ತು. ಓಕೆ, ಸೊ ನಿಮಗೆ ನೆನಪಿರ್ಬೋದು. ಸೊ ಅಗೇನ್ 5 ಬಂದಿದೆ, ಟೋಟಾಲಿಟಿ. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಆಗಿದೆ. ಸೊ ಆ ಮಿಸ್ಸಿಂಗ್ ಏನಿದೆ ಅದನ್ನು ನೀವು ಟೋಟಲ್ ಮಾಡಿ. ಓಕೆ, ಸೊ ಅದನ್ನು ಕಂಪ್ಲೀಟ್ ಮಾಡಿ. ಸೊ ಈ ಪರ್ಸನ್ನ ಹಿಡ್ಕೊಂಡಿದ್ದಾರೆ. ಇಟ್ಸ್ ಬಿಕಾಸ್ ಆಫ್ ಫೇತ್. ಓಕೆ, ಅವ್ರ ಮೇಲೆ ನಂಬಿಕೆ ಇದೆ. ಸೊ ಈ ಪರ್ಸನ್ನ ಹಿಡ್ಕೊತಾರೆ ಅನ್ನೋದಕ್ಕೂ ಇಲ್ಲಿ ಫೇತ್ ಇದೆ. ಓಕೆ, ಸೊ ಆ ಫೇತ್ನ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧಗಳಲ್ಲಿ ಕಳ್ಕೊತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನಿನ ಥಿಂಕಿಂಗ್ ಬಹಳನೇ ಕ್ಲಿಯರ್ ಕಟ್ ಆಗಿದೆ. ಎಲ್ಲೋ ಒಂದು ಕಡೆ ನಿಮ್ಮ ಭಾವನೆಗಳನ್ನು ನೀವು ಕರೆಕ್ಟಾಗಿ ಚಾನಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಬ್ರೇಕ್ ಥ್ರೂ. ಸೊ ನಿಮ್ಮ ಮನಸ್ಸಲ್ಲಿ ಏನೇ ಇರ್ಬೋದು, ನಿಮ್ಮ ಕನಸಲ್ಲಿ ಏನೇ ಇರ್ಬೋದು, ಆ ಒಂದು ನೆಗೆಟಿವ್ ಪ್ಯಾಟ್ರನ್ ಏನಿದೆ ಅದನ್ನು ನೀವು ತೆಗೀರಿ. ಓಕೆ, ಸೊ ಒಳೊಳಗೆ ಏನೇನೋ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದು, ಅದನ್ನೆಲ್ಲ ಬಿಟ್ಟು ಹಾಕಿ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನಿಮ್ಮ ಒಂದು ಮೆಸೇಜಸ್ ಏನು ಇರುತ್ತೆ ಅನ್ನೋದನ್ನು. ನಿಮ್ಮ ಪರ್ಸನಿನ ಮೆಸೇಜಸ್ ನಿಮಗೋಸ್ಕರ ಏನಿದೆ? ರೀಕನ್ಸಿಲಿಯೇಷನ್. ಸೊ ನಾನು ಫಸ್ಟೇ ಹೇಳ್ದಂಗೆ ರೀಕನ್ಸಿಲಿಯೇಷನ್ ಆಗೋದಿದೆ. ಓಕೆ, ಸೊ ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ಕಮಿಂಗ್ ಬ್ಯಾಕ್ ಟು ಯು. ನಿಮ್ಮ ಹತ್ರ ಬರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಅವರು ನಿಮ್ಮ ಹತ್ರ ಬರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಿ, ಕಾಲಿಂಗ್ ಇನ್ ಯೋರ್ ಸೋಲ್ಮೇಟ್. ಯುವರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್. ಸೊ ನೀವು ಸಹ ಅಫರ್ಮೇಷನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಹೇಗೆ ಅಫರ್ಮೇಷನ್ಸ್ ಮಾಡ್ತಾ ಇದ್ದಾರೋ ನೀವು ಸಹ ಮಾಡ್ತಾ ಇದ್ದೀರಾ. ಬಟ್ ಈಗೋ ಯಾಕೆ? ವೈ ಈಗೋ ಯಾಕೆ? ಸೊ ಸಿ, ಸಪರೇಷನ್, ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ಹೊರೈಝಾನ್. ಸೊ ಇದ್ರ ಮೇಲೆ ಗಮನ ಇರಲಿ ನಿಮಗೆ. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರ್ ಬೇಕು ಅಂತ ಕೇಳ್ಕೊತಾ ಇದ್ದೀರಾ. ಆ್ಯಂಡ್ ಅವ್ರು ಮತ್ತೆ ವಾಪಸ್ ಬಂದಾಗ ನಿಮ್ಮ ಒಂದು ಎಮೋಷನ್ಸ್ನ ನೀವು ಚೆಕ್ ಮಾಡಿಲ್ಲ, ನಿಮ್ಮ ಎಮೋಷನ್ಸ್ನ ನೀವು ಕರೆಕ್ಟಾಗಿ ಈ ಪರ್ಸನ್ಗೋಸ್ಕರ ನೀವು ಗೈಡ್ ಮಾಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವ್ರನ್ನ ನೀವು ಕಳ್ಕೊಳ್ಳೋ ಸಾಧ್ಯತೆಗಳು ಇದೆ. ಓಕೆ, ಸೊ ಸಪ್ರೇಷನ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ವಾವ್, ಸೂಪರ್. ಸೊ ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ಸೊ ಈ ಹಿಂದೆ ಏನೇ ಆಗಿರ್ಬೋದು, ಆ್ಯಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದ ಪಾಸ್ಟ್, ಯುವರ್ ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯೋರ್ ಪ್ರೆಸೆಂಟ್ ಮೂಮೆಂಟ್. ಸೊ ಕಷ್ಟಕರವಾದ ಒಂದು ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ ನನಗೆ. ಸೊ ಮನಸ್ಸಿಗೆ ನೋವಾದಾಗ, ಬೇಜಾರಾದಾಗ, ಯಾರೇ ನಿಮ್ಮನ್ನು ಹರ್ಟ್ ಮಾಡಿದ್ರೂ ಅವ್ರನ್ನ ಕ್ಷಮಿಸೋದು ತುಂಬ ಕಷ್ಟ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಕ್ಷಮಿಸಿದಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನೀವು ಥಿಂಕಿಂಗ್ ಮಾಡೋ ಒಂದು ರೀತಿ ಬದಲಾಗುತ್ತೆ. ಸೊ ನೀವು ಎಷ್ಟು ಬೇಗ ಅವ್ರನ್ನ ಫರ್ಗಿವ್ ಮಾಡ್ತೀರಾ, ಈ ಸಪ್ರೇಷನ್ನು ನಿಮ್ಮ ಲೈಫಲ್ಲಿ ಬರೋದಿಲ್ಲ. ಸೊ ನೀವು ಅದನ್ನು ಕಂಟಿನ್ಯೂ ಮಾಡ್ತಿದ್ರೆ ಆ ಸಪ್ರೇಷನ್ ನಿಮ್ಮ ಲೈಫಲ್ಲಿ ಬರೋ ಸಾಧ್ಯತೆಗಳು ಇದೆ. ಸೊ ಎಲ್ಲವೂ ನಿಮ್ಮ ಕೈಯಲ್ಲಿ ಇದೆ. ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಜಸ್ಟ್ ಅ ಸೆಕೆಂಡ್, ನಾನು ನಿಮ್ಮ ಪರ್ಸನ್ ಫೀಲಿಂಗ್ಸ್ನ ಕಾರ್ಡ್ಸ್ ತೆಗ್ದಿಲ್ಲ. ಜಸ್ಟ್ ಅ ಸೆಕೆಂಡ್ ನೋಡೋಣ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು. ನೋಸಿ, ಪ್ರಾಬ್ಲಮ್, ಆಂಬಿಷಸ್ ಐಕಾನ್ಸ್ 3 ಆಯಿತು. ಸೊ ಬಿದ್ದಿದ್ರಲ್ಲಿ 3 ತೊಗೊಂಡಿದ್ದೀನಿ. ಓಕೆ, ನೋಸಿ. ಸೊ ನೀವು ಆಗಲಿ ನಿಮ್ಮ ಪರ್ಸನ್ ಆಗಲಿ, ನಿಮ್ಮ ಪರ್ಸನಿನ ಭಾವನೆ ನಿಮ್ಮ ಪ್ರತಿ ಆಗಿರೋದ್ರಿಂದ ನೋಸಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು
ತುಂಬ ಬೇಗ ಬೇರೆಯವರ ಒಂದು ಜೀವನದಲ್ಲಾಗಲಿ ಬೇರೆಯವರ ಒಂದು ವಿಷಯದಲ್ಲಾಗಲಿ ಮೂಗು ತೂರಿಸ್ತೀರಾ. ಓಕೆ, ಸೊ ತುಂಬಾ ಆ ರೀತಿ ಮಾಡೋದ್ರಿಂದ ಬೇರೆಯವರಿಗೆ ಅದೇ ಹಿಂಸೆ ಆಗುತ್ತೆ. ಸೊ ಆ ರೀತಿ ನೀವು ಇರಬೇಡಿ. ಓಕೆ, ಸೊ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಅದನ್ನು ನಾವಿಬ್ಬರೂ ಸಹ, ಸದ್ಯಕ್ಕೆ ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋದು ನಿಮ್ಮ ಪರ್ಸನಿನ ಅಭಿಪ್ರಾಯ. ಆ್ಯಂಬಿಷಿಯಸ್ ಐಕಾನ್ಸ್. ಸೊ ನಿಮ್ಮ ಪರ್ಸನ್ ತುಂಬ ಆ್ಯಂಬಿಷಿಯಸ್ ಇದ್ದಾರೆ ನಿಮ್ಮ ಪ್ರತಿ ಆಗಲಿ ಆ್ಯಂಡ್ ನಿಮ್ಮ ಒಂದು ರಿಲೇಷನ್ ಪ್ರತಿ ಆಗಲಿ. ಜೆಲಸಿ, ಅವರು ನಿಮ್ಮನ್ನು ಯಾರ ಜೊತೆನಾರ ನೋಡಿದ್ರೆ ಮಾಡಿದ್ರೆ, ನೀವು ಖುಷಿಯಾಗಿರೋದನ್ನು ನೋಡಿದ್ರೆ ಅವರಿಗೆ ತುಂಬ ಜೆಲಸಿ ಫೀಲ್ ಆಗುತ್ತೆ, ಅವರಿಗೆ ಹೊಟ್ಟೆ ಉರಿ ಇದೆ. ಓಕೆ, ಸೊ ಗ್ರೀಡಿ, ಅವರಿಗೆ ನಿಮ್ಮ ಪ್ರೀತಿ ಅವರಿಗಷ್ಟೇ ಬೇಕು. ಓಕೆ, ಅವರು ತುಂಬ ಗ್ರೀಡಿ ಇದ್ದಾರೆ, ನಿಮ್ಮ ಪ್ರೀತಿ ಪ್ರತಿ ಅವರಿಗೆ ತುಂಬ ಪಾಸಿಟಿವ್ನೆಸ್ ಇದೆ. ಓಕೆ, ಮ್ಯಾರೇಜ್, ವಾವ್. ಸೊ ಮ್ಯಾರೇಜ್ ಆಗಲಿದೆ. ಸೊ ಸಪೋಸ್ ನೀವು ಈ ಒಂದು ಸಿಚುವೇಶನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ರೆ ಮ್ಯಾರೇಜ್ ಸಹ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ಮ್ಯಾರೇಜ್ ಮಾಡೋಕ್ಕೆ ಮ್ಯಾರೇಜ್ ಇನ್ನು ಒಂದು ಪ್ರಪೋಸಲ್ನ ತಗೊಂಡು ಬರ್ತಾ ಇದ್ದಾರೆ. ಹಿ ಆರ್ ಶಿ ಲವ್ಸ್ ಕ್ವಾಲಿಟಿ. ಸೊ ನಿಮ್ಮ ಪರ್ಸನ್ ನಿಮ್ಮಲ್ಲಿರೋ ಕ್ವಾಲಿಟಿನ ಇಷ್ಟಪಡ್ತಾರೆ. ಓಕೆ, ಸೊ ನೀವು ಕ್ವಾಂಟಿಟಿ ಯಾವ ರೀತಿಯಲ್ಲಿ ಎಷ್ಟು ಮಾತ್ರದಲ್ಲಿ ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ, ಇಷ್ಟ ಇಷ್ಟ ಇಷ್ಟ, ನೋ ಮೆಷರ್ಮೆಂಟ್ಸ್. ಓಕೆ, ಸೊ ಕ್ವಾಲಿಟಿ ಬೇಕು. ಸೊ ಕ್ವಾಲಿಟಿ ಟೈಮ್ ಕೊಡ್ತೀರಾ, 5 ನಿಮಿಷ 10 ನಿಮಿಷ. ಸೊ ಟ್ರಸ್ಟ್ ಇಡ್ತೀರಾ. ಸೊ ದಟ್ ಈಸ್ ವಾಟ್ ನಿಮ್ಮ ಪರ್ಸನ್ ಬೇಕು. ಓಕೆ, ಸೊ ನೋಡೋಣ ಈ ಒಂದು ಕಾರ್ಡ್ಸಲ್ಲಿ ನಿಮ್ಮ ಪರ್ಸನಿನ ಮೆಸೇಜ್ ಏನಿದೆ. ಓಕೆ, ಟ್ರಸ್ಟ್ ಆನ್ ದೇರ್ ಆ್ಯಕ್ಷನ್ ನಾಟ್ ವರ್ಡ್ಸ್. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನನ್ನ ಆ್ಯಕ್ಷನ್ ಮೇಲೆ ನಿಮಗೆ ಭರವಸೆ ಇರಲಿ, ನನ್ನ ಮಾತಿನ ಮೇಲೆ ಅಲ್ಲ. ಈವನ್ ನಿಮಗೆ ಇದು ಗೈಡೆನ್ಸು ಸಹ. ಓಕೆ, ಸೊ ಈ ಗೈಡೆನ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ಈ ಪರ್ಸನಿನ ಆ್ಯಕ್ಷನ್ ಮೇಲೆ ನಂಬಿಕೆ ಇಡಿ, ಅವರ ಮಾತಿನ ಮೇಲೆ ಅಲ್ಲ. ಓಕೆ, ಸೊ ನಿಮ್ಮ ಪರ್ಸನು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ನನ್ನ ಮಾತಿನ ಮೇಲೆ ನಿಮಗೆ ಭರವಸೆ ಇಲ್ಲ ಅಂದರೂ ನನ್ನ ಆ್ಯಕ್ಷನ್ ಮೇಲೆ ಭರವಸೆ ಇಡಿ ಅನ್ನೋದು ನಿಮ್ಮ ಪರ್ಸನಿನ ಅಭಿಪ್ರಾಯ ಆಗಿದೆ. ಓಕೆ, ಪ್ಯಾನಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗುತ್ತೆ. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ. ನಮಸ್ತೆ. ಪ್ಯಾನಲ್ ನಂಬರ್ 2 ಯಾರು ಲ್ಯಾಪಿಸ್ ಲಾಜುಲಿನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ನೆಗೆಟಿವಿಟಿನ ಕ್ಲೀನ್ ಮಾಡೋಣ. ಸೊ ಹಿಂದಿನ ಪೈಲಿನ ನೆಗೆಟಿವಿಟಿನ ಕ್ಲೀನ್ ಮಾಡಿ ನಿಮ್ಮ ರೀಡಿಂಗ್ನ ನಾವು ಶುರು ಮಾಡೋಣ. ಸೊ ಲ್ಯಾಪಿಸ್ ಲಾಜುಲಿ ಇರೋದ್ರಿಂದ ಸೊ ಎಲ್ಲೋ ಒಂದು ಕಡೆ ಇಬ್ಬರಲ್ಲೊಬ್ಬರು ತುಂಬ ಮಾತಾಡ್ತೀರಾ. ಓಕೆ, ಸೊ ತುಂಬ ಮಾತು ಕೆಲವೊಂದು ಸತಿ ಕೆಲವೊಂದು ಡಿಸಿಷನ್ಸ್ನ ಚೇಂಜ್ ಮಾಡೋಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಇಲ್ಲ ನಿಮ್ಮ ಪರ್ಸನ್ ತುಂಬ ಮಾತಾಡಿ ಸಿಚುವೇಶನ್ಸ್ನ ಎಲ್ಲೋ ಒಂದು ಕಡೆ ಹಾಳು ಮಾಡ್ಕೊಂಡಿರ್ಬೋದು, ಚಾನ್ಸಸ್ ಇದೆ. ಇದು ಸ್ವಲ್ಪ ಜನಕ್ಕೆ, ಎಲ್ಲರಿಗೂ ಇದು ರೆಸೊನೇಟ್ ಆಗಬೇಕು ಅಂತ ಏನೂ ಇಲ್ಲ. ಓಕೆ, ಇದು ಜನರಲ್ ರೀಡಿಂಗ್ಸ್ ಇರುತ್ತೆ. ಸೊ ನಿಮಗೆ ಯಾವ ರೀತಿ ಅದು ರೆಸೊನೇಟ್ ಆಗುತ್ತೆ ಆ ರೀತಿ ನೀವು ಅದನ್ನು ತಗೊಳ್ಳಿ. ಓಕೆ, ಸೊ ಶುರು ಮಾಡೋಣ. ನಿಮ್ಮ ಸಿಚುವೇಶನ್ಸ್ ಏನಿರುತ್ತೆ ಡಿಸೆಂಬರ್ ತಿಂಗಳು 2021 ಡಿಸೆಂಬರ್, ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯೆ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. Justice card, 5 of, okay. ನಿಮ್ಮ ರಿಲೇಷನ್ಶಿಪ್ಪು ಈ ತಿಂಗಳು ಹೇಗಿರುತ್ತೆ ಅಂದರೆ ತುಂಬಾ ಕಾನ್ಫ್ಲಿಕ್ಟಿಂಗ್ ಎನರ್ಜೀಸಲ್ಲಿ ಇರುತ್ತೆ. ಓಕೆ, ಬಟ್ ಇಲ್ಲಿ ವಿಚಾರ ಏನು ಮಾಡಬೇಕು ಅಂದರೆ, ನೀವು ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಥಾಟ್ಸ್ಗಳಲ್ಲಿ ಕ್ಲಾರಿಟಿ ಇಲ್ಲ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಫೈನಾನ್ಸಸ್ ಮಧ್ಯದಲ್ಲಿ ಏನೋ ಒಂದು ಡಿಫ್ರೆನ್ಸಿಯೇಷನ್ಸ್ ಬರ್ಬೋದು. ಓಕೆ, ಆ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಬಂದರೂ ಸಹ ಅದನ್ನು ನೀವು ತುಂಬ ನ್ಯಾಯಬದ್ಧವಾಗಿ ನೋಡಬೇಕಾಗತ್ತೆ ಡಿಸೆಂಬರ್ ತಿಂಗಳು. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪು ತುಂಬಾ ರೋಲರ್ ಕೋಸ್ಟರ್ ಆಗ್ತಾ ಇದೆ. ಓಕೆ, ಸೊ ಮೇಲೆ ಕೆಳಗೆ, ಸೊ ಈ ರೀತಿಯಲ್ಲಿ ಒಂದು ನಿಮ್ಮ ರಿಲೇಷನ್ಶಿಪ್ ಹೋಗೋ
ಹೋಗೋ ಸಾಧ್ಯತೆ ಇದೆ. ಸೊ ಎಲ್ಲಿವರೆಗೂ ನೀವು ಅದನ್ನು ಜಸ್ಟಿಸ್ ನಿನ್ನ ಕಣ್ಣಿನ ನೋಡೋದಿಲ್ವೋ, ಯಾವಾಗ ನೀವು ನ್ಯಾಯಬದ್ಧವಾಗಿ ಏನನ್ನು ನೋಡೋದಿಲ್ಲೋ ಅದೆಲ್ಲ ನಿಮ್ಮ ಲೈಫಲ್ಲಿ ಉಲ್ಟಾ ಪಲ್ಟಾ ಆಗೋ ಸಾಧ್ಯತೆಗಳಿದೆ. ಯಾಕಂದರೆ ಜಸ್ಟಿಸ್ ಕಾರ್ಡ್ ಬಂದರೆ ಅದು ತುಂಬ ಫೇರ್, ಓಕೆ, ತುಂಬ ಫೇರ್ ಪರ್ಸನ್ ಆಗಿ ನೋಡಬೇಕಾಗತ್ತೆ. ಸೊ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ, ಸೊ ಅವರು ಅದನ್ನು ತಗೊಂಡಿಲ್ಲ ಅಂತ ಅಂದಾಗ, ನೀವು ಫೇರಾಗಿ ನೋಡಿಲ್ಲ ಅಂದಾಗ ಈಗೋ ಮಧ್ಯದಲ್ಲಿ ಬರುತ್ತೆ. ಆ್ಯಂಡ್ ಈಗೋ ಮಧ್ಯದಲ್ಲಿ ಬಂದಾಗ ಸಪ್ರೇಷನ್ ಬರುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಲೈಫಿನ ಬ್ಯಾಲೆನ್ಸ್ನ ನೀವು ಕಳ್ಕೊತಾ ಇದ್ದೀರಾ. ನಿಮ್ಮ ಥಾಟ್ಸ್ ಆಗಲಿ, ನಿಮ್ಮ ವಿಚಾರಗಳಾಗಲಿ, ನಿಮ್ಮ ಭಾವನೆಗಳನ್ನು ನೀವು ಕರೆಕ್ಟಾಗಿ ಚಾನಲೈಸ್ ಮಾಡ್ತಾ ಇಲ್ಲ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪು ತುಂಬಾ ಹದ್ಗೆಡೋ ತುಂಬಾ ಲಾಸಲ್ಲಿ ಬರೋ ಒಂದು ಚಾನ್ಸಸ್ ಇದೆ. ಸೊ ಅದು ಟೆಂಪರರಿ ಆದರೂ ಸಹ ನಿಮ್ಮ ಭಾವನೆಗಳನ್ನು ನೀವು ಸರಿಯಾಗಿ ಚೆಕ್ ಮಾಡಿಲ್ಲ ಅಂದರೆ ಇಬ್ಬರೂ ಸಹ, ಸೊ ನಾನು ಇಲ್ಲಿ ಒಬ್ಬರನ್ನ ದೂಷಿಸ್ತಾ ಇಲ್ಲ, ಇಬ್ಬರೂ ಸಹ, ಸೊ ನೀವು ಯಾರು ಈ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ, ನೀವು ಆ ರೀತಿ ಮಾಡ್ತಾ ಇದ್ದರೆ ನೀವು ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಸಪೋಸ್ ನಿಮ್ಮ ಪರ್ಸನ್ ಅದನ್ನು ನೋಡ್ತಾ ಇಲ್ಲ ಅಂದರೆ ನೀವು ಅವ್ರನ್ನ ಗೈಡ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ತರಬೇಕಾಗತ್ತೆ. ಓಕೆ, ಸೊ ನೋಡೋಣ, ಕ್ಲಾರಿಫೈ ಮಾಡೋಣ ಜಸ್ಟಿಸ್ ಕಾರ್ಡನ್ನು, 5 ಆಫ್ ಸಾರ್ಟ್ಸ್ ಕಾರ್ಡನ್ನು ಹಾಗೂ 5 ಆಫ್ ಪೆಂಟಿಕಲ್ಸ್ ಕಾರ್ಡನ್ನು. ಓಕೆ, ಎಸ್, ಇನ್ನು ಕೆಲವರಿಗೆ ಇಲ್ಲಿ ನೀವು ಸಪ್ರೇಷನಿಗೆ ಹೋಗ್ತಾ ಇರ್ಬೋದು, ಇಲ್ಲ ಡೈವೋರ್ಸಿಗೆ ಅಪ್ಲೈ ಮಾಡಿರ್ಬೋದು. ಸೊ ಇದು ಸ್ವಲ್ಪ ಜನಕ್ಕೆ ಇರುತ್ತೆ. ಓಕೆ, ಸೊ ನಿಮ್ಮ ಮ್ಯಾರೇಜ್ ಲೈಫಲ್ಲಾಗಲಿ, ನಿಮ್ಮ ಲವ್ ಲೈಫಲ್ಲಾಗಲಿ ಏನೂ ಸರಿಗೆ ನಡೀತಾ ಇಲ್ಲ. ಈ ಹಿಂದೆ ಎಲ್ಲನೂ ಚೆನ್ನಾಗಿತ್ತು, ಎಲ್ಲನೂ ತುಂಬಾ ಖುಷಿಯಾಗಿದ್ರಿ, ತುಂಬ ಚೆನ್ನಾಗಿ ನಡೀತಾ ಇತ್ತು, ಏನೋ ಒಂದು ಉತ್ಸಾಹ ಇತ್ತು, ಉಲ್ಲಾಸ ಇತ್ತು. ಆ್ಯಂಡ್ ಸಡನ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬಾ ಜಗಳಗಳಾದವು. ಆ್ಯಂಡ್ ಆ ಒಂದು ಜಗಳಗಳಲ್ಲಿ ನಿಮ್ಮ ಸಂಬಂಧಗಳೆಲ್ಲನೂ ಉರುಳಿ ಬೀಳಿದ್ವು. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವಿಬ್ಬರೂ ಸಹ ಇವಾಗ ಸಪ್ರೇಷನಲ್ಲಿ ಇರ್ಬೋದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ನಿಮ್ಮ ಒಂದು ಡೈವೋರ್ಸಲ್ಲಿ ನೀವು ನಿಮ್ಮ ಪರ್ಸನಿಂದ ದುಡ್ಡಿನ ಸಹಾಯ ಆಗಲಿ, ಇಲ್ಲ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ಒಂದು ಸಹಾಯ ರೀತಿಯಲ್ಲಿ ನೋಡ್ತಾ ಇರ್ಬೋದು. ಇಲ್ಲ ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಓಕೆ, ಈ ಹಿಂದೆ ನೀವು ಅವರ ಜೊತೆ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರನ್ನು ಬಿಟ್ಟು ನೀವು, ಯಾಕಂದರೆ ಅವರು ನಿಮ್ಮ ಲೈಫಲ್ಲಿ ತುಂಬ ಕೋಲಾಹಲನ ತಂದಿದ್ದಾರೆ. ಓಕೆ, ತುಂಬ ಅಂದರೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ರು ನಿಮ್ಮನ್ನು. ಓಕೆ, ಆ ಕೆಟ್ಟ ಪರಿಸ್ಥಿತಿನ ನೀವು ನೋಡಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂದರೂ ಸಹ ನಿಮ್ಮನ್ನು ಆ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದು ಇಟ್ಟಿದ್ದಾರೆ. ಆ್ಯಂಡ್ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಡೈವೋರ್ಸಿಂದ ನೀವು ಮದುವೆಯಿಂದ ಹೊರಗೆ ಬರ್ತಾ ಇದ್ದೀರಾ ಕೆಲವರು. ಆ್ಯಂಡ್ ಇನ್ನು ಕೆಲವರು ನಿಮ್ಮ ರಿಲೇಷನ್ಶಿಪ್ ಏನಿದೆ, ಪ್ರೀತಿ ಏನಿದೆ, ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಅಲ್ಲಿಂದ ಸಕ್ಸಸ್ ಕಾಣಿಸ್ತಾ ಇದೆ. ಓಕೆ, ಸೊ ಈ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ನೀವು ಏನೇ ಒಂದು ಸಿಚುವೇಷನಲ್ಲಿ ಡಿಸಿಷನ್ಸ್ ತಗೋಬೇಕು ಅಂತಿದ್ರೂ ಸಹ ಅದನ್ನು ನ್ಯಾಯಬದ್ಧವಾಗಿ ತಗೊಳ್ಳಿ. ಆ್ಯಂಡ್ ನ್ಯಾಯಬದ್ಧವಾಗಿ ಡಿಸಿಷನ್ಸ್ನ ತಗೊಳ್ಳೋದ್ರಿಂದ ನಿಮ್ಮ ತಪ್ಪಿದ್ರೆ ನೀವು ಅದನ್ನು ಸರಿ ಮಾಡ್ಕೊಬೇಕು, ಅವ್ರ ತಪ್ಪಿದ್ರೆ ನೀವು ವಾಕವೇ ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಒಂದು ನ್ಯಾಯಬದ್ಧವಾದ ಕಣ್ಣುಗಳು ಏನು ಕೊಡುತ್ತೆ ಅಂದರೆ ಏಸ್ ಆಫ್ ವಾಂಡ್ಸ್ ಕೊಡುತ್ತೆ, ನಿಮಗೆ ರೈಟ್ ಆ್ಯಕ್ಷನ್ನ ತಗೊಳ್ಳೋ ಒಂದು ಶಕ್ತಿನ ಕೊಡುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಪರ್ಸನಿನ ಥಿಂಕಿಂಗ್ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಸೊ ನಿಮ್ಮ ಪರ್ಸನಿಗೆ ಈಗ ಈ ಹಿಂದೆ ನಿಮ್ಮ ಹತ್ರ ಜಗಳ ಆಡಿದ್ದಾರೆ, ನಿಮ್ಮನ್ನು ಹೀಯಾಳಿಸಿದ್ದಾರೆ, ನಿಮ್ಮನ್ನು ಅವಮಾನ ಮಾಡಿದ್ದಾರೆ, ನಿಮ್ಮನ್ನು ಹೇಳಬಾರ್ದನ್ನ ಹೇಳಿದ್ದಾರೆ, ಸುಮ್ಮನೆ ಬಂದು ಜಗಳ ಆಡಿದ್ದಾರೆ, ನಿಮ್ಮನ್ನು ಕೆಟ್ಟದಾಗಿ ಟ್ರೀಟ್ ಮಾಡಿದ್ದಾರೆ, ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ. ಸೊ ಇದು ತುಂಬ ಜನದಲ್ಲ, ಇನ್ನು ತುಂಬ ಕಮ್ಮಿ ಜನದ. ಓಕೆ, ತುಂಬ ಮೋಸ ಮಾಡಿದ್ದಾರೆ ನಿಮ್ಮ ಪರ್ಸನ್ ನಿಮಗೆ. ಓಕೆ, ಬಟ್ ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಟು ಸಹ ಹೋಗಿದ್ದಾರೆ. ಓಕೆ, ಸೊ ನಿಮ್ಮನ್ನು ಎಲ್ಲೋ ಒಂದು ಕಡೆ ಮಧ್ಯದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಓಕೆ, ಸೊ ಆ್ಯಂಡ್ ಡೆತ್ ಕಾರ್ಡ್. ಸೊ ಡೆತ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಅವರಿಗೆ ಈಗ
ಅವರ ತಪ್ಪಿನ ಅರಿವಾಗಿ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಸ್ ಆಗಿದೆ, ಅವರ ಕರ್ಮ ಅವರಿಗೆ ಸಿಕ್ಕಿದೆ. ಆ್ಯಂಡ್ ಅವರು ನಿಮ್ಮ ಪ್ರತಿ ಒಂದು ಸಕ್ಸಸ್ಫುಲ್ ಸ್ಟೆಪ್ಸ್ನ ತಗೋಬೇಕು, ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಭಾವನೆನ ಇಟ್ಕೊಂಡಿದ್ದಾರೆ ಡಿಸೆಂಬರ್ ತಿಂಗಳು. ಓಕೆ, ಅವರ ಈ ಭಾವನೆಗಳು ಟ್ರೂ ಆಗಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋಣ. ಓಕೆ, ಸಾರಿ. ಸೊ ನಿಮ್ಮ ಪರ್ಸನ್ ತುಂಬ ನೆಗೆಟಿವಿಟಿಯಿಂದ ಹೊರಗೆ ಬರ್ತಾ ಇದ್ದಾರೆ ಡಿಸೆಂಬರ್ ತಿಂಗಳು. ಆ್ಯಂಡ್ ನಿಮ್ಮ ಪ್ರತಿ ಈ ಭಾವನೆನ ಇಟ್ಕೊಂಡಿದ್ದಾರೆ. ಬಟ್ ನೋಡೋಣ, ನೀವಾದರೆ ಅವರಿಗೆ ಯಾವುದೇ ರೀತಿಯ ಒಂದು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಅವ್ರನ್ನ ಡಿಮ್ಯಾಂಡಿಂಗ್ ಆಗಿದ್ದೀರಾ ಅವ್ರಿಗೋಸ್ಕರ ಅನ್ನೋದನ್ನು ತೋರಿಸ್ತಾ ಇಲ್ಲ. ಅವರು ನಿಮಗೆ ಬೇಕಾಗೇ ಇಲ್ಲ ಅನ್ನೋ ರೀತಿಯಲ್ಲೇ ನೀವು ಅವ್ರನ್ನ ತೋರಿಸ್ತಾ ಇದ್ದೀರಾ. ಬಟ್ ನಿಮ್ಮ ಪರ್ಸನಿನ ಈ ಒಂದು ಭಾವನೆಗಳು ಸರಿಯಾಗಿದೆಯಾ ಇಲ್ಲ ಸುಳ್ಳು ಭಾವನೆಗಳ ಅನ್ನೋದನ್ನು ನೋಡೋಣ. ಓಕೆ, ನಿಮ್ಮ ಪರ್ಸನ್ ಕ್ಲಿಯರಾಗಿ ಅವರು ಬರ್ತಾ ಇದ್ದೀನಿ ಇಲ್ಲ ಹೇಳ್ಬೋದು ಅವರು, ಬಟ್ ಎಲ್ಲೋ ಒಂದು ಕಡೆ ಅವರು ತುಂಬ ಸ್ಟಕ್ ಆಗಿದ್ದಾರೆ. ಸೊ ಏನೋ ಒಂದು ಆಗಿತ್ತು, ಯಾರೋ ಒಂದು ಹೇಳಿದ್ದಾರೆ, ಏನೋ ಅದನ್ನು ಸರಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹೊರತು ಅವರ ಒಂದು ಟ್ರೂ ಫೀಲಿಂಗ್ಸ್ ಯಾವ ರೀತಿ ಇದೆ ಈ ರಿಲೇಷನ್ಶಿಪ್ ಬಗ್ಗೆ. ಸೊ ಲವರ್ಸ್ ಕಾರ್ಡ್, 9 of Swords and 3 of Wands. ಓಕೆ, ಸೊ ಅವ್ರು ನಿಮ್ಮ ಹತ್ರ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಈ ವಿಷಯದಲ್ಲಿ ಅವ್ರಿಗೆ ಕ್ಲಾರಿಟಿ ಕೊಟ್ಟು ಫ್ರೀ ಆಗಬೇಕು ಅವರು. ಓಕೆ, ಸೊ ಈ ರೀತಿ ಏನಕ್ಕಾಯಿತು, ನಾನು ಏನಕ್ಕೆ ಇದನ್ನು ಮಾಡಿದೆ ಅನ್ನೋ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅವರು. ಓಕೆ, ಆ್ಯಂಡ್ 3 of Wands ಏನಕ್ಕಿದೆ? 3 of Wands, 3 of Wands ಇಲ್ಲಿ ಏನಕ್ಕಿದೆ ಅಂದರೆ ಅವರ ಒಂದು ಕ್ಲಾರಿಟಿ ಏನು ಕೊಡ್ತಾ ಇದ್ದಾರೆ ಅವರು, ಕ್ಲಾರಿಟಿ ಕೊಟ್ಟಾದ ಮೇಲೇನೂ ಅವರ ಒಂದು ಡಿಸಿಷನ್ಸ್ ಯಾವ ರೀತಿ ಇಲ್ಲ, ನಿಮ್ಮ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅಂದರೆ ನೀವು ಮತ್ತೆ ಆ ಟ್ರ್ಯಾಪಲ್ಲಿ ಹೋಗಿ ಸಿಕ್ಕಾಕೊಳ್ತೀರಾ. ಓಕೆ, ಸೊ ನೀವು ಅವ್ರಿಗೆ ಚಾನ್ಸ್ ಕೊಟ್ರಿ ನಿಮ್ಮ ಲೈಫಲ್ಲಿ ಅಂತ ಅಂದರೆ, ಸಪೋಸ್ ಇವರು ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಸೊ ಯಾರೇ ಇರ್ಬೋದು, ಎಕ್ಸ್ ಇರ್ಬೋದು, ಯಾರೇ ಇರ್ಬೋದು. ಸೊ ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವ್ರು ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರು ಹೇಳ್ಬೋದು ಈ ಒಂದು ರಿಲೇಷನ್ಶಿಪ್ ಮೇಲೆ ನಾನು ವರ್ಕ್ ಮಾಡ್ತೀನಿ, ಚೆನ್ನಾಗಿರ್ತೀನಿ, ಮುಂದೆ ನಾವು ಚೆನ್ನಾಗಿರೋಣ ಅಂತ. ಬಟ್ ಎಲ್ಲೋ ಒಂದು ಕಡೆ ಇದು ನನಗೆ ಟ್ರ್ಯಾಪ್ ಅನಿಸ್ತಾ ಇದೆ. ಓಕೆ, ಸೊ ಇಟ್ಸ್ ಬೆಟರ್ ನೀವು ಇದು ನಿಮ್ಮ ಈ ಪರ್ಸನ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ಗೊತ್ತಿದ್ರೆ ಇದರಿಂದ ನೀವು ಹೊರಗೆ ಬರೋದೇ ವಾಸಿ. ಓಕೆ, ಸೊ ನೀವು ಇದರಿಂದ ಹೊರಗೆ ಬಂದರೆ ಯಾವ ರೀತಿಯ ಒಂದು ಔಟ್ಕಮ್ ಇರುತ್ತೆ. ಪೇಜ್ ಆಫ್ ವಾಂಡ್ಸ್. ಸೊ ನೀವು ಖುಷಿಯಾಗಿರ್ತೀರಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು ಆಗುತ್ತೆ. ಸೊ ನೀವು ಈ ಸಿಚುವೇಶನಿಂದ ಹೊರಗೆ ಬಂದರೆ, ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದರೆ ಅವರನ್ನು ನೀವು ತುಂಬಾ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಓಕೆ, ಸೊ ನೀವು ಇವ್ರ ಜೊತೆ ಇದ್ದರೆ ಯಾವ ರೀತಿಯ ಒಂದು ಔಟ್ಕಮ್ ಇರುತ್ತೆ. ಹ್ಯಾಂಗ್ಡ್ ಮ್ಯಾನ್. ಸೊ ಇಟ್ಸ್ ಅ ನೋ ಕಾರ್ಡ್. ಸೊ ನೀವು ಇವ್ರ ಜೊತೆ ಇರ್ತೀನಿ, ಮುಂದೆ ಇವ್ರ ಜೊತೆ ರಿಲೇಷನ್ಶಿಪ್ನ ಬೆಳೆಸ್ಕೊತೀನಿ, ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ, ಅವ್ರು ನನಗೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ, ಈ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅದು ಎಂಡ್ ಆಗೋದು ಡೆವಿಲ್ ಕಾರ್ಡಲ್ಲಿ. ಸೊ ಹ್ಯಾಂಡ್ ಮ್ಯಾನಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮತ್ತೆ ನಿಮ್ಮನ್ನು ಅವರು ಎಲ್ಲೋ ಒಂದು ಕಡೆ ದೃಢವಾದ ಒಂದು ಡಿಸಿಷನ್ಸ್ನ ಕೊಡೋದಿಲ್ಲ. ಆ್ಯಂಡ್ ಈ ಕಡೆ ನಿಮ್ಮನ್ನು ಕಂಪ್ಲೀಟಾಗಿ ಒಪ್ಕೊಳ್ಳೋದು ಇಲ್ಲ ನಿಮ್ಮ ಪರ್ಸನ್. ಸೊ ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಒಂದು ಚಾಯ್ಸ್ ಇರುತ್ತೆ. ಸೊ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ನಿಮಗೆ ಯಾವ ರೀತಿಯ ಒಂದು ಡಿಸಿಷನ್ಸ್ ತಗೋಬೇಕು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಒಂದು ಇದಕ್ಕೆ ಬಿಟ್ಟಿರೋದು. ಓಕೆ, ಸೊ ನೀವು ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ತಗೋಬೇಕು ಅಂದರೂ ಸಹ ನೀವು ಕ್ಲಿಯರಾಗಿ ಯೋಚನೆ ಮಾಡಿ ನ್ಯಾಯಬದ್ಧವಾದ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ನೋಡೋಣ. ಅಗೇನ್ ಸೊ ನೀವೇ ಕೊಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ದಿಸ್ ಪರ್ಸನ್ ತುಂಬ ಕೋಲ್ಡ್ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಅವರಿಗೆ ಅವರ ಗೋಲ್ಸೇ ಮುಖ್ಯ. ಅವ್ರು ಏನು ಮಾಡಬೇಕು, ಎಲ್ಲರನ್ನೂ ಕಂಟ್ರೋಲಲ್ಲಿ ಇಟ್ಕೊಬೇಕು, ಎಲ್ಲರನ್ನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಹಾಕಬೇಕು. ಸೊ ನೀವು ಈ ರಿಲೇಷನ್ಶಿಪ್ಪಲ್ಲಿ ಕೊಡ್ತಾ ಬಂದಿದ್ದೀರಾ. ಓಕೆ, ಸೊ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ತರಬೇಕು. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಹಾಗೂ
ಯುನೋ 6 ಆಫ್ ಪೆಂಟಕಲ್ಸ್ ಕಾರ್ಡ್ ಇದನ್ನೇ ಹೇಳ್ತಾ ಇರೋದು, ಯಾಕಂದರೆ ಎರಡೂ ಕಡೆ ತಕ್ಕಡಿ ಇದೆ. ಸೊ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಡಿಸಿಷನ್ಸ್ ತುಂಬ ಮುಖ್ಯ ಇದೆ ಇಲ್ಲಿ. ಓಕೆ, ಸೊ ನೋಡೋಣ ಇನ್ನು ಯಾವ ರೀತಿಯ ಒಂದು ಭಾವನೆಗಳಿದೆ ನಿಮ್ಮ ಪರ್ಸನಿಗೆ ನಿಮ್ಮ ಪ್ರತಿ. ಅಗೇನ್ ನಿಮ್ಮ ಪರ್ಸನ್ ತುಂಬ ಬ್ರೈಟಾಗಿ ಬರ್ತಾರೆ, ಪಾಸಿಟಿವ್ ರೀತಿಯಲ್ಲಿ ಬರ್ತಾರೆ, ಪಾಸಿಟಿವ್ ಚೇಂಜಸ್ ತರ್ತೀನಿ, ಚೇಂಜಸ್ನ ತುಂಬ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಬಟ್ ನೆಗೆಟಿವಿಟಿಗೆ ಸಿಕ್ಕಾಕೊತಾ ಇದ್ದೀರಾ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ನು ಒಂದು ಪಾಸಿಟಿವ್ ಪರ್ಸನಾಗಿ ಚೇಂಜ್ ಆಗಿ ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಿಮಗೆ ಚಿಂತೆ ಇದೆ ಆ್ಯಂಡ್ ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ವೈ ಇಸ್ 5 ಆಫ್ ಕಪ್ಸ್ ಹಿಯರ್? ಸೊ ಈ 5 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸಪೋಸ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬಂದರು ಆ್ಯಂಡ್ ನಿಮಗೆ ಚಾನ್ಸ್ ಕೊಡಬೇಕು ಅನಿಸಿದ್ರು, ಅಗೇನ್ 2 ಆಫ್ ಪೆಂಟಕಲ್ಸ್. ಓಕೆ, ಸೊ ಥರ್ಡ್ ಪಾರ್ಟಿನೂ ಇದೆ ಆ್ಯಂಡ್ ಥರ್ಡ್ ಪಾರ್ಟಿಲಿ ಏನೇ ಇರ್ಬೋದು. ಓಕೆ, ಸೊ ವ್ಯಕ್ತಿನೇ ಇರಬೇಕು ಅಂತ ಏನೂ ಇಲ್ಲ. ಥರ್ಡ್ ಪಾರ್ಟಿ ಅವ್ರು ಮಾಡಿರೋ ಚೀಟಿಂಗ್ ಇರ್ಬೋದು, ಮೋಸ ಇರ್ಬೋದು, ಅವ್ರು ಮಾಡಿರೋ ನಿಮ್ಮ ಪ್ರತಿ ಕೆಟ್ಟ ಒಂದು ಮಾತಿರ್ಬೋದು. ಸೊ ಏನೇ ಇರ್ಬೋದು, ನಿಮ್ಮನ್ನು ಯೂಸ್ ಮಾಡ್ಕೊಂಡಿರ್ಬೋದು ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ. ಸೊ ಏನೇ ಇರ್ಬೋದು. ಸೊ ಥರ್ಡ್ ಪಾರ್ಟಿ, ಸೊ ನೀವು ಅದರಿಂದ ಹೊರಗೆ ಬರಬೇಕು. ಓಕೆ, ಸೊ ಸಮ್ವೇರ್ ನೀವು ಅದರಿಂದ ಹೊರಗೆ ಬಂದರೆ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಬಂದೇ ಬರ್ತಾರೆ. ಓಕೆ, ಅಗೇನ್ ಶಫಲ್ ಮಾಡಿದ್ರೂ ಸಹ 2 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಸೊ ಬಾಟಮ್ ಆಫ್ ದ ಡೆಕ್ ಹೈ ಪ್ರಿಸ್ಟಸ್. ಸೊ ಹೈ ಪ್ರಿಸ್ಟಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಹತ್ರ ಎಲ್ಲ ನಾಲೆಡ್ಜ್ ಇದೆ, ಅದನ್ನು ನೀವು ಉಪಯೋಗಿಸ್ಕೊತಾ ಇಲ್ಲ. ಆ್ಯಂಡ್ ನಿಮ್ಮ ನಾಲೆಡ್ಜ್ನ ನೀವು ಒಳಗೆ ಇಟ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಒಂದು ಆತ್ಮ ಈ ಪರ್ಸನ್ ಬಗ್ಗೆ ಆಗಲಿ, ಸಿಚುವೇಶನ್ ಬಗ್ಗೆ ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ. ಡಿಸೆಂಬರ್ ತಿಂಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಲಿ, ಇಲ್ಲ ಮೇನ್ಲಿ ಬೇಸಿಕಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಾಗೂ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಅದು ಹೊಸದಲ್ಲಿ ಶುರು ಆಗೋದಾದ್ರೂ ಅದು ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಆರ್ಕ್ಯಾಂಜಲ್ ರಫಾಯಲ್, ಹೀಲಿಂಗ್ ಆ್ಯಂಡ್ ಅಬಂಡೆನ್ಸ್ ಆರ್ ಕಮಿಂಗ್ ಟು ಯು. ಸೊ ಹೀಲಿಂಗ್ ಆಗೋದಿದೆ ನಿಮಗೆ, ಡಿಸೆಂಬರ್ ತಿಂಗಳು ಹೀಲಿಂಗ್ ಆಗೋದಿದೆ. ಆ್ಯಂಡ್ ಆ ಹೀಲಿಂಗ್ ಸುಮ್ಮನೆ ಹಾಗೆ ಬರೋದಿಲ್ಲ. ಇಟ್ಸ್ ಅ ಬ್ಲೆಸ್ಸಿಂಗ್. ಏನಕ್ಕೆ ಅಂದರೆ, ನಿಮಗೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಇಲ್ಲ ನಾನು ಈ ತಿಂಗಳು ನನಗೋಸ್ಕರ ಎಕ್ಸಸೈಸ್ ಮಾಡಬೇಕು, ನನಗೋಸ್ಕರ ನಾನು ಒಳ್ಳೆ ಊಟ ಮಾಡಬೇಕು, ನನಗೋಸ್ಕರ ನಾನು ಒಳ್ಳೆ ಸಿನಿಮಾ ನೋಡಬೇಕು, ನನಗೋಸ್ಕರ ನಾನು ಒಳ್ಳೆ ಬಟ್ಟೆ ತೊಗೊಬೇಕು, ನನಗೋಸ್ಕರ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಸೊ ನಾನು ಅನ್ನೋದು ಸ್ವಲ್ಪ ಫೋಕಸಲ್ಲಿ ಇರುತ್ತೆ. ಅದು ಏನಕ್ಕಿರುತ್ತೆ ಅಂದರೆ, ನಿಮ್ಮ ಹೀಲಿಂಗ್ನ ನೀವು ಕಂಡುಕೊಂಡಿರ್ತೀರ ಏಕೆ ಡಿಸೆಂಬರ್ ತಿಂಗಳು. ಆ್ಯಂಡ್ ಆ ಒಂದು ಹೀಲಿಂಗಿಂದ ನಿಮಗೆ ಲೈಫನ್ನ ಒಂದು ಪಾಸಿಟಿವ್ ಆಸ್ಪೆಕ್ಟಲ್ಲಿ ನೋಡೋ ಒಂದು ಶಕ್ತಿ ಸಿಗುತ್ತೆ. ಆ್ಯಂಡ್ ಆ ಶಕ್ತಿ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ನ ತರುತ್ತೆ. ಓಕೆ, ಸೊ ಲಾಟ್ ಆಫ್ ಹಾರ್ಟ್ ಚಕ್ರ ನಿಮ್ಮ ಓಪನ್ ಆಗೋದಿದೆ. ಆ್ಯಂಡ್ ಗ್ರೀನ್ ಇಲ್ಲಿ ಪ್ರಾಸ್ಪರಿಟಿ ತೋರಿಸುತ್ತೆ. ಆ್ಯಂಡ್ ಇವ್ರ ಕೈಯಲ್ಲಿ ಇರೋ ವಾಂಡ್ ಏನಕ್ಕೆ ಇದೆ ಅಂದರೆ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗಲಿದೆ. ಓಕೆ, ಸೊ ನಾವು ಬಾಟಮ್ ಆಫ್ ದ ಡೆಕ್ ಹೈ ಪ್ರಿಸ್ಟಸ್. ಅಗೇನ್ ಸ್ಪಿರಿಚುವಲಿ ನಿಮ್ಮ ಒಂದು ಲೈಫಲ್ಲಿ ಏನು ಆಗಬೇಕು ಪಾಸಿಟಿವ್ ರೀತಿಯಲ್ಲಿ ಅದು ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಆಗಿರುತ್ತೆ. ಓಕೆ, ಪೈಲ್ ನಂಬರ್ 2. ಸೊ ನೋಡೋಣ ನಿಮ್ಮ ಅಡ್ವೈಸ್ ಯಾವ ರೀತಿ ಇರುತ್ತೆ ಡಿಸೆಂಬರ್ ತಿಂಗಳು ನಿಮ್ಮ ಒಂದು ಸಂಬಂಧದಲ್ಲಿ. ಯು ಆರ್ ಗುಡ್ ಎನಫ್. ಓಕೆ, ಸೊ ಅಗೇನ್ ನೀವು ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಕಮ್ಮಿ ಅಂತ ಭಾವಿಸಬೇಡಿ. ಓಕೆ, ನಿಮ್ಮನ್ನು ನೀವು ಯಾವತ್ತೂ ಸರಿಯಾದ ರೀತಿಯಲ್ಲಿ
ದೂಷಣೆ ಮಾಡಬೇಡಿ. ಓಕೆ, ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಓಕೆ, ನ್ಯಾಯಬದ್ಧವಾಗೇ ನೋಡ್ಕೊಳ್ಳಿ. ಸೊ ನೀವು ಎಲ್ಲರಿಗೂ ನ್ಯಾಯ ಕೊಡ್ತೀರಾ, ಬಟ್ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಒಂದು ನಿಮ್ಮನ್ನು ನೀವು ನ್ಯಾಯಬದ್ಧವಾಗಿ ನೋಡಬೇಕು ಅನ್ನೋದನ್ನು ನೋಡಿ. ಓಕೆ, ಸೊ ಅಗೇನ್ ನಿಮ್ಮ ಕಾರ್ಡ್ ಇಲ್ಲಿ ಗ್ರೀನ್ ಆ್ಯಂಡ್ ಗ್ರೀನ್. ಸೊ ನಿಮ್ಮ ಒಂದು ಲೈಫ್ ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಹೋಗಬಾರ್ದು ಅನ್ನೋ ಒಂದು ಡಿಸಿಷನ್ನು ನಿಮ್ಮ ಕೈಯಲ್ಲಿದೆ. ಓಕೆ, ಡಿಸೆಂಬರ್ ತಿಂಗಳು. ಸೊ ಆದಷ್ಟು ನೀವು ತುಂಬಾ ಒಳ್ಳೆ ಪರ್ಸನ್, ನೀವು ತುಂಬ ಒಳ್ಳೆ ಡಿಸಿಷನ್ಸ್ ತೊಗೊತೀರಾ. ನೀವು ನಿಮ್ಮ ಲೈಫನ್ನ ತುಂಬ ಖುಷಿಯಾಗೇ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಅಫರ್ಮೇಷನ್ಸ್ನ ನೀವು ತೊಗೊಂಡು ಬರಬೇಕು ಡಿಸೆಂಬರ್ ತಿಂಗಳು. ಓಕೆ, ಸೊ ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಒಂದು ಓಕೆ ಈಗಾಗಲೇ 3 ಕಾರ್ಡ್ಸ್ ಬಂದಿದೆ. ಸೊ 9 ಆಫ್ ಗ್ಯಾಬ್ರಿಯಲ್. ಓಕೆ, ಸೊ ನಿಮ್ಮ ಲೈಫ್ ಪರ್ಪಸ್ ಏನಿದೆ, ನೀವು ಏನು ಮಾಡಬೇಕಂತಿದ್ದೀರಾ, ನಿಮ್ಮ ಮುಂದಿನ ಲೈಫ್ ನೀವು ಯಾವ ರೀತಿ ತೊಗೊಂಡು ಹೋಗಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ನಾನು ಗಿಡಗಳನ್ನು ನೆಡಬೇಕು, ನಾನು ತುಂಬ ಕ್ರೇಜಿ ಹಾಬೀಸ್ ಇದೆ ನಿಮಗೆ. ಪೈಲ್ ನಂಬರ್ 2. ಓಕೆ, ತುಂಬ ಕ್ರೇಜಿ ಆದ್ರೂ ಅದು ತುಂಬ ಪ್ರಕೃತಿಗೆ ಒಳ್ಳೆಯ ರೀತಿಯ ಒಂದು ಹಾಬೀಸ್ ಇರುತ್ತೆ. ಓಕೆ, ಆ ರೀತಿಯಲ್ಲಿ ಅದನ್ನು ನೀವು ನಿಮಗೋಸ್ಕರ ಮುಂದೆ ಹೋಗೋದಕ್ಕೆ ಪ್ರಿಪೇರ್ ಆಗಿರಿ. ಓಕೆ, ಡಿಸೆಂಬರ್ ತಿಂಗಳು. ಸೊ ನೆಕ್ಸ್ಟ್ 5 of Gabriel. Okay, a challenges you can resolve, withdraw from the drama of others, have patience with yourself and those around you. So again ಇಲ್ಲಿ 5 of swords, 5 of pentacles and 5 of wands ಕೂಡ ಬಂದಾಗಿದೆ. ಓಕೆ, ಸಾಕಷ್ಟು ಕಾನ್ಫ್ಲಿಕ್ಟಿಂಗ್ ಎನರ್ಜೀಸ್ ಇರೋದ್ರಿಂದ ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕಳ್ಕೊಬೇಡಿ. ಡಿಸಿಷನ್ಸ್ನ ತುಂಬ ಇಂಪಾರ್ಟೆಂಟ್ ಇದೆ ಡಿಸೆಂಬರ್ ತಿಂಗಳು ನೀವು ತಗೊಳ್ಳೋದನ್ನು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ನನ್ನನ್ನು ಉಳಿಸ್ಕೊಬೇಕಾ ಇಲ್ಲ ಇದರಿಂದ ಹೊರಗೆ ಬರಬೇಕಾ ಅನ್ನೋ ಡಿಸಿಷನ್ಸ್ನ ನೀವು ಕಂಪ್ಲೀಟಾಗಿ ತೊಗೊಬೇಕು. ಇದರಲ್ಲಿ ನಿಮ್ಮ ತಪ್ಪಿದೆ ಅಂತಲ್ಲ, ಬಟ್ ಎಲ್ಲವನ್ನೂ ನೀವು ನ್ಯಾಯಬದ್ಧವಾಗಿ ನೋಡ್ತೀರಾ ಅನ್ನೋದನ್ನು ಇರಲಿ ತಲೆಯಲ್ಲಿ. ಓಕೆ, ಸೊ ಇಲ್ಲೆಲ್ಲೂ ನೀವು ತಪ್ಪು ಇಲ್ಲ ಬೇರೆಯವ್ರು ತಪ್ಪಿಸ್ತಾರೋ ಅಂತ ಅಲ್ಲ, ಬಟ್ ನೀವು ಆ ರಿಲೇಷನ್ಶಿಪ್ಪಲ್ಲಿ ಖುಷಿಯಾಗಿದ್ದೀರಾ, ನಿಮಗೆ ಗೌರವ ಸಿಗುತ್ತಾ ಇದೆಯಾ, ಇಲ್ಲ ನಿಮ್ಮನ್ನು ಅವರು ಸ್ಟೇಬಲ್ ಆಗಿ ನೋಡ್ಕೊತಾ ಇದ್ದಾರಾ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಅದೆಲ್ಲ ನಿಮಗೆ ಭಯ ಇಲ್ಲ ಆ ಪಾರ್ಟ್ನರ್ ಜೊತೆ ಅಂದರೆ ಮಾತ್ರ ನೀವು ಆ ಪಾರ್ಟ್ನರ್ ಜೊತೆ ಇರೋದಕ್ಕೆ ಸಾಧ್ಯ. ಓಕೆ, ಯಾಕಂದರೆ ಆ ಪಾರ್ಟ್ನರ್ ಯಾವತ್ತೂ ನಿಮ್ಮ ಟ್ರೂ ಪಾರ್ಟ್ನರ್ ಇದ್ದರೆ ಯಾವತ್ತೂ ನಿಮ್ಮ ಜಾಗನ ಕಸ್ಕೊಳ್ಳೋದಾಗಲಿ ಇಲ್ಲ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಕಸ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಓಕೆ, ಸೊ ಥಿಂಕ್ ಮಾಡಿ. ಓಕೆ, ಯಾರೇ ಏನೇ ಡ್ರಾಮಾ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ, ಅದನ್ನು ಬಿಟ್ಟು ಹಾಕಿ ಆ್ಯಂಡ್ ನಿಮ್ಮ ಲೈಫ್ ಚಾಲೆಂಜಸ್ನ ನೀವು ಸಾಲ್ವ್ ಮಾಡ್ಕೊತಾ ಹೋಗಿ. ಓಕೆ, ಎಂಪ್ರೆಸ್. ಓಕೆ, ಸೊ ಬ್ಯೂಟಿಫುಲ್ ಕಾರ್ಡ್ ಆ್ಯಂಡ್ ಈ ಕಾರ್ಡ್ ಬರ್ತಿದ್ದಂಗೆ ತುಂಬ ಶಕ್ತಿ ಬರುತ್ತೆ. ಓಕೆ, ಸೊ ನಿಮಗೂ ಹಾಗೆ ಅನಿಸ್ಬೋದು, ಬಟ್ ನೀವು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಬಟ್ ಎಂಪ್ರೆಸ್ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ ಇದು ಒಂದು ಅಗೇನ್ ವಾಂಡ್ಸ್ ಕಾರ್ಡ್, ಆ್ಯಕ್ಷನ್ ತಗೊಳ್ಳೋ ಕಾರ್ಡ್. ಶಿ ಟೇಕ್ಸ್ ಆ್ಯಕ್ಷನ್ಸ್. ಅವರ ಆ್ಯಕ್ಷನ್ ಹೇಗಿರುತ್ತೆ ಅಂದರೆ ಪ್ರತಿಯೊಂದು ಆ್ಯಕ್ಷನಲ್ಲಿ ಒಂದು ಒಳ್ಳೆ ರಿವಾರ್ಡ್ ಇರುತ್ತೆ. ಓಕೆ, ಅವರು ಎಮೋಷ್ನಲಿನೂ ಬ್ಯಾಲೆನ್ಸ್ ಇರ್ತಾರೆ ಆ್ಯಂಡ್ ಫಿಸಿಕಲಿನೂ ಬ್ಯಾಲೆನ್ಸ್ ಇರ್ತಾರೆ ಆ್ಯಂಡ್ ಅವ್ರ ಜೊತೆ ಇರೋರ್ನೂ ಅವರು ಬ್ಯಾಲೆನ್ಸಲ್ಲಿ ಇಟ್ಕೊತಾರೆ. ಸೊ ಆ ಪವರ್ ಎಂಪ್ರೆಸ್ಸಿಗಿದೆ. ಓಕೆ, ಸೊ ಆ ಒಂದು ಪವರಲ್ಲಿ ನೀವು ಬರ್ತೀರಾ. ಓಕೆ, ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ, ಯು ಆರ್ ಗುಡ್ ಎನಫ್. ನಿಮ್ಮ ವ್ಯಕ್ತಿತ್ವ ಬೇರೆಯವ್ರನ್ನ ತೋರಿಸ್ಕೊಡಿ. ಓಕೆ, ಡಿಸೆಂಬರ್ ತಿಂಗಳು ಲಕ್ಸುರಿಯಸ್ ಆರ್ ಅಬಂಡೆಂಟ್ ರಿಸೋರ್ಸಸ್. ಟೈಮ್ ಟು ಆ್ಯಕ್ಟ್ ಅಪಾನ್ ಯೋರ್ ಪ್ಲ್ಯಾನ್ಸ್. ನಿಮ್ಮ ಪ್ಲ್ಯಾನ್ಸ್ ಮೇಲೆ ನೀವು ವರ್ಕ್ ಮಾಡೋ ಟೈಮ್ ಡಿಸೆಂಬರ್ ತಿಂಗಳು. ಪೈಲ್ ನಂಬರ್ 2. ಯಾರು ಲ್ಯಾಪಿಸ್ ಲ್ಯಾಜುಲಿನ ಚೂಸ್ ಮಾಡಿದ್ದೀರಾ. ಓಕೆ, ಸೊ ಬೇರೆಯವ್ರು ಏನು ಹೇಳ್ತಾರೆ, ಬೇರೆಯವ್ರು ಏನು ಡ್ರಾಮಾ ಹಾಕ್ತಾ ಇದ್ದಾರೆ, ಇಟ್ಸ್ ನಾಟ್ ಇಂಪಾರ್ಟೆಂಟ್, ಯಾಕಂದರೆ ನೀವು ಎಂಪ್ರೆಸ್. ಓಕೆ, ಸೊ ಟೇಕ್ ಡಿಸಿಷನ್ಸ್. ನಿಮ್ಮ ಡಿಸಿಷನ್ಸ್ನ ನೀವು ತಗೊಳ್ಳಿ. ಓಕೆ, ಸೊ ಅಗೇನ್ ಇಲ್ಲಿ 5 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. 6 ಆಫ್ ಮೈಕಲ್. ಸೊ ಯಾರೇ ನಿಮ್ಮನ್ನು ಮೋಸ ಮಾಡಿರ್ಬೋದು ಇಲ್ಲ ಮೋಸ ಹೊರಗೆ ಬಂದಿರ್ಬೋದು. ಓಕೆ, ಅದನ್ನು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ನೋಡೋಣ ಧರ್ಮ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು.
ಪಾರ್ಟ್ 2ನೂ ಇರುತ್ತೆ. ಸಪೋಸ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಪಾರ್ಟ್ 2 ಅಲ್ಲೂ ಸಹ ನಾನು 2 ಫೈಲ್ಸ್ನ ಇಡ್ತೇನೆ, ಅದನ್ನು ಸಹ ನೀವು ವೀಕ್ಷಿಸ್ಬೋದು. ಅದರಲ್ಲೂ ಸಹ ನಿಮಗೆ ನಿಮ್ಮ ಒಂದು ಫೈಲ್ ಅನಿಸಲಿಲ್ಲ ಅಂದರೆ ದಯವಿಟ್ಟು ಅದರಲ್ಲಿ ಏನೇ ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಓಕೆ, ನಾನ್ ವೈಲೆನ್ಸ್. ಓ ವಾವ್, ಸೂಪರ್. ಓಕೆ, ಸೊ ನಾನ್ ವೈಲೆನ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಯಾರ ಜೊತೆನೂ ಜಗಳ ಆಡಬೇಡಿ. ಅಗೇನ್ ಯಾರ ಡ್ರಾಮಕ್ಕೂ ನೀವು ಹೋಗಬೇಡಿ, ಜಗಳ ಆಡಬೇಡಿ. ಓಕೆ, ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬೈಗುಳ ಹೇಳೋದು ಇಲ್ಲ ಏನೇ ಆಗಲಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಹಿಂಸಾ ಮೀನ್ಸ್ not causing pain to any living beings at any time through the actions of one's mind, speech or body. Okay, so justice ಕಾರ್ಡು ಹಾಗೆ. ಓಕೆ, ಜಸ್ಟಿಸ್ ಕಾರ್ಡು ನೀವು ನೋಡಿರ್ಬೋದು, ಕಣ್ಮುಚ್ಚಿರುತ್ತೆ ಆ್ಯಂಡ್ ಸುಮ್ಮನೆ ಕೂತಿರ್ತಾಳೆ ನ್ಯಾಯದೇವತೆ. ಬಟ್ ಆ ಜಸ್ಟಿಸ್ ಕಾರ್ಡಲ್ಲೂ ಒಂದು ತಾಕತ್ತಿರುತ್ತೆ, ಸತ್ಯಕ್ಕೂ ಒಂದು ತಾಕತ್ತಿರುತ್ತೆ. ಸೊ ನಾವು ಸುಮ್ಮನೆ ಇದ್ಬಿಟ್ಟಾಗ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತೆ. ಸೊ ನಾವು ಯಾರನ್ನೂ ಸಹ ನಮ್ಮ ಆ್ಯಕ್ಷನಿಂದ ಅಂದರೆ ನಮ್ಮ ಕೆಲಸದಿಂದ ಓಕೆ ಅವ್ರನ್ನ ನೋವು ಮಾಡಬಾರ್ದು, ನಮ್ಮ ಮಾತಿನಿಂದ ನೋವು ಮಾಡಬಾರ್ದು, ಇಲ್ಲ ಫಿಸಿಕಲಿ ಯಾರನ್ನು ನೋವು ಮಾಡಬಾರ್ದು. ಮೆಂಟಲಿ ನಮ್ಮ ಮಾತಿಂದ ಹಾಗೂ ಫಿಸಿಕಲಿ ಯಾರನ್ನೂ ಸಹ ನಾವು ನೋವು ಮಾಡಬಾರ್ದು. ಸೊ ನಾನ್ ವೈಲೆನ್ಸ್ ಇದು ಧರ್ಮ ಕಾರ್ಡ್. ಸೊ ಧರ್ಮನ ನೀವು ಪಾಲಿಸಿ, ಧರ್ಮೋ ರಕ್ಷಿತೆ ರಕ್ಷಿತಃ. ಓಕೆ, ಸೊ ಧರ್ಮನ ರಕ್ಷಿಸಿ, ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ. ಓಕೆ, ಸೊ ನೋಡೋಣ ಓಶೋಸ್ ಆ್ಯಂಡ್ ಕಾರ್ಡ್ಸಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಪ್ರತಿ. ಓಕೆ, ಕಾರ್ಡ್ ಬಿತ್ತು, ನಾನು ತೊಗೊತಾ ಇದ್ದೀನಿ. ಓಕೆ, ಸೈಲೆನ್ಸ್ ಅಗೇನ್. ಸೊ ನಾನು ಸೈಲೆನ್ಸ್ ಬಗ್ಗೆ ಮಾತಾಡಿದೆ. ಸೈಲೆನ್ಸ್. ಓಕೆ, ಅಗೇನ್ ಹೈ ಪ್ರಿಸ್ಟಸ್ ಎನರ್ಜಿ, ಸೈಲೆನ್ಸ್ ಆ ಎನರ್ಜಿ. ಓಕೆ, ಹೈ ಪ್ರಿಸ್ಟಸ್ ಎನರ್ಜಿ ಅದು. ಸೊ ಸೈಲೆನ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳಿದೆ. ಓಕೆ, ಅದ್ರ ಮೇಲೆ ಪರ್ದೆಗಳಿದೆ. ಆ ಪರ್ದೆಗಳನ್ನು ತೆಗ್ದು ನೋಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ. ಯಾಕಂದರೆ ಆ ಪರ್ದೆ ಹಿಂದೆ ಇರೋ ಮುಖವಾಡಗಳು ಸರಿ ಇಲ್ಲ. ಆ ಮುಖವಾಡಗಳನ್ನು ತೆಗ್ದು ಆ ವ್ಯಕ್ತಿನ ನೋಡಿ, ಆದರೆ ಅಹಿಂಸಾ ಮಾರ್ಗದಲ್ಲಿ. ಓಕೆ, ಸೊ ಸೈಲೆನ್ಸ್. ಎಲ್ಲೋ ಒಂದು ಕಡೆ ಮೆಡಿಟೇಷನ್ ಮಾಡಿ, ಸೈಲೆಂಟಾಗಿರಿ ಆ್ಯಂಡ್ ಜಗಳಕ್ಕೆ ಹೋಗಬೇಡಿ. ಆ್ಯಂಡ್ ಅದು ನಿಮ್ಗೆ ಹೆಲ್ಪ್ ಮಾಡಲ್ಲ, ನಿಮ್ಮ ಗ್ರೋತ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ದ ಸೋರ್ಸ್. ಎಸ್, ಸೊ ನೀವು ತುಂಬ ಅಬಂಡೆಂಟ್ ಆಗ್ತಾ ಇದ್ದೀರಾ ಆ್ಯಂಡ್ ತುಂಬ ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ ನಿಮ್ಮ ಲೈಫ್ ಡಿಸೆಂಬರ್ ತಿಂಗಳು. ಓಕೆ, ಪಾಯಿಂಟ್ ನಂಬರ್ 2, ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಸಹ ಕೆಲವೊಂದು ಸತ್ಯತೆಗಳು ಹೊರಗೆ ಬರೋದಿದೆ, ಕೆಲವೊಂದು ಸತ್ಯತೆಗಳು ಗೊತ್ತಾಗುತ್ತೆ ನಿಮಗೆ. ಸೊ ಆ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ನ ತೊಗೊತೀರಾ. ಓಕೆ, ಓಕೆ, ಪಾಸ್ಟ್ ಲೈಫ್. ಓಕೆ, ಪಾಸ್ಟ್ ಲೈಫ್, ದ ಮೈಸರ್, ದ ಫೂಲ್. ಓಕೆ, ಸೊ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಪಾಸ್ಟ್ ಲೈಫ್ ಇರ್ಬೋದು. ಓಕೆ, ಏನೇ ಇರ್ಬೋದು. ಬಟ್ ಇಲ್ಲಿ ಮೈಸರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮೈಸರ್ ಕಾರ್ಡ್ ಸಮ್ವೇರ್ ರಿಲೇಟೆಡ್ ಟು ಡೆವಿಲ್ ಕಾರ್ಡ್ ಥರಾನೇ. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾರ ಜೊತೆನೂ ಬಿಡೋದಿಲ್ಲ, ಯಾರ ಜೊತೆನೂ ಮಾತಾಡೋಕ್ಕೆ ಬಿಡೋದಿಲ್ಲ, ಫ್ರೀನೆಸ್ ಇಲ್ಲ ಆ್ಯಂಡ್ ಎಲ್ಲೋ ಒಂದು ಕಡೆ ಕಂಟ್ರೋಲಿಂಗ್ ಇಶ್ಯೂಸ್ ಬಹಳ ಇದೆ. ಸೊ ಅದರಿಂದ ನೀವು ಹೊರಗೆ ಬನ್ನಿ, ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಅ ಫೂಲ್ ಕಾರ್ಡ್. ಓಕೆ, ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡೋ ಎಲ್ಲ ಹಕ್ಕು, ಎಲ್ಲ ಒಂದು ಡಿಸಿಷನ್ಸ್ ತಗೊಳ್ಳೋ ಒಂದು ರೈಟ್ ಹಕ್ಕು ನಿಮ್ಮೊಬ್ಬರಿಗೆ ಇದೆ. ಓಕೆ, ಸೊ ನೀವು ಮದುವೆ ಆಗಿದ್ದೀರಾ ಅಂತ ಹೇಳಿ ನಿಮ್ಮ ಪವರ್ ಆಗಲಿ, ನಿಮ್ಮ ಒಂದು ವ್ಯಕ್ತಿತ್ವ ಆಗಲಿ, ನೀವು ಬೇರೆಯವ್ರನ್ನ ಅಡ ಇಡೋದಲ್ಲ. ಓಕೆ, ಸೊ ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಲೈಫನ್ನು ನೀವು ಯಾವ ರೀತಿ ತೊಗೊಂಡು ಹೋಗಬೇಕು, ನಾನು ಯಾವ ರೀತಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ. ಓಕೆ, ಫೈಲ್ ನಂಬರ್ 2. ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ಯಾವ ರೀತಿ ಮೆಸೇಜಸ್ ಬರುತ್ತೆ ನಿಮಗೋಸ್ಕರ ಡಿಸೆಂಬರ್ ತಿಂಗಳು. ಸೋಲ್ಮೇಟ್. ಸೊ ಎಸ್, ದಿಸ್ ಈಸ್ ಯೋರ್ ಸೋಲ್ಮೇಟ್. ಸೊ ಯಾವುದೋ ಒಂದು ವ್ಯಕ್ತಿ, ಸಪೋಸ್ ನಿಮಗೆ 2 ಆಪ್ಷನ್ಸ್ ಇದ್ದಾರೆ. ಸೊ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಡೌಟ್ ಇದೆ. ಸೊ ಇವ್ರು ನನ್ನ ಸೋಲ್ಮೇಟ್ ಹೌದೋ ಅಲ್ವೋ ಅನ್ನೋ ಒಂದು ಏನಾರ ಡೌಟ್ ಇದ್ದರೆ ಸೊ ಖಂಡಿತ
ಎಸ್ ದಿಸ್ ಈಸ್ ಯುವರ್ ಸೋಲ್ಮೇಟ್ ಅಂತ ಬರ್ತಾ ಇದೆ. ಓಕೆ, ಸೊ ಅವ್ರು ನಿಮ್ಮ ಸೋಲ್ಮೇಟ್. ಫ್ರೀ ಯುವರ್ ಸೆಲ್ಫ್, ಎಕ್ಸಾಕ್ಟ್ಲಿ. ಸೊ ನಿಮ್ಮನ್ನು ನೀವು ಯಾವುದೋ ಒಂದು ಬೌಂಡ್ರೀಸಿಗೆ ಹಾಕ್ಕೊಂಡಿದ್ದೀರಾ. ಓಕೆ, ನಾನು ಇಲ್ಲಿ ಹೇಳ್ದಂಗೆ ನೀವು ಫುಲ್ ಕಾರ್ಡ್ ಇದೆ. ಆ್ಯಂಡ್ ಸೊ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಯೋಚನೆ ಇರ್ಬೋದು, ನಿಮ್ಮ ಆ್ಯಕ್ಷನ್ಸ್ ಇರ್ಬೋದು, ಸೊ ಏನೇ ಇರ್ಬೋದು, ಬಿಕಾಸ್ ನೀವೊಬ್ಬ ಯೂನಿಕಾರ್ನ್. ಸೊ ಯೂನಿಕಾರ್ನ್ ಯಾವಾಗಲೂ ಫ್ರೀ ಆಗಿದ್ರೇ ಚಂದ ಅಲ್ವಾ? ಸೊ ಅದು ಯಾಕಂದರೆ ಯೂನಿಕಾರ್ನ್ ಎಲ್ಲ ಕಡೆಯೂ ಪಾಸಿಟಿವಿಟಿನ ಹರಡುತ್ತೆ, ಬ್ಲೆಸ್ಸಿಂಗ್ಸ್ನ ಹರಡುತ್ತೆ. ಓಕೆ, ಸೊ ಜಸ್ಟ್ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಈ ಒಂದು ರಿಲೇಷನ್ಶಿಪ್ ನಿಮಗೆ ಬೇಕು ನಿಮ್ಮ ಸೋಲ್ಮೇಟ್ ಜೊತೆ ಅಂದರೆ ನಿಮ್ಮನ್ನು ನೀವು ಫ್ರೀ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್. ಎಕ್ಸಾಕ್ಟ್ಲಿ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ರೆಡ್ ಫ್ಲ್ಯಾಗ್ಸ್ ಇದ್ದರೂ ಸಹ ಅದನ್ನು ದಯವಿಟ್ಟು ಕಣ್ಬಿಟ್ಟು ನೋಡಿ. ಓಕೆ, ಸೊ ರೆಡ್ ಫ್ಲ್ಯಾಗ್ಸ್ ಏನೇ ಇರ್ಬೋದು, ಮೆಂಟಲಿ ಅಬ್ಯೂಸ್ ಇರ್ಬೋದು, ಫಿಸಿಕಲಿ ಅಬ್ಯೂಸ್ ಇರ್ಬೋದು, ಇಲ್ಲ ನಿಮ್ಮ ಬೆನ್ನ ಹಿಂದೆ ಏನೋ ಒಂದು ಮಾತಾಡೋದು ಆ್ಯಂಡ್ ನಿಮಗೆ ಗೊತ್ತಿದ್ರೂ ಸಹ ಅವರು ಅದನ್ನು ವಾದ ಮಾಡಿ ಇಲ್ಲ ಅಂತ ಹೇಳೋದಾಗಲಿ. ಸೊ ತುಂಬ ನಿಮ್ಮ ಇಂಟ್ಯೂಷನಿಗೆ ತುಂಬ ಗೊತ್ತಿದೆ, ಕೆಲವೊಂದು ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ನಡೀತಾ ಇರೋದು ನಿಮಗೆ ಖಂಡಿತ ಗೊತ್ತಿದೆ. ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸಾಕಷ್ಟು ನೆಗೆಟಿವಿಟೀಸ್ ಇರುತ್ತೆ, ಆ ನೆಗೆಟಿವಿಟಿಗಳನ್ನು ನೀವು ಡಿಸೆಂಬರ್ ತಿಂಗಳು ತೆಗಿಬೇಕಾಗತ್ತೆ. ಓಕೆ, ಸೊ ಜಸ್ಟ್ ನಿಮ್ಮ ಲವ್ ಲೈಫಲ್ಲಾಗಲಿ ಫ್ಯಾಮಿಲಿ ಲೈಫಲ್ಲಾಗಲಿ ಏನೇ ಒಂದು ರೆಡ್ ಫ್ಲ್ಯಾಗ್ ಇದ್ರೂ ಅದನ್ನು ಪೇ ಅಟೆನ್ಷನ್ ಟು ಇಟ್. ಓಕೆ, ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಎಲ್ಲ ಹಕ್ಕು ನಿಮಗಿದೆ. ಓಕೆ, ಸೊ ಕೀಪ್ ಆನ್ ಓಪನ್ ಮೈಂಡ್. ಯುವರ್ ಸೋಲ್ ಮೇಟ್ may differ from the usual type and expectations. ಸೊ ನಿಮ್ಮ ಲೈಫಲ್ಲಿ ಬರೋ ಸೋಲ್ಮೇಟು ಓಕೆ ನೀವು ಅಂದ್ಕೊಂಡಂಗೆ ಇರೋದಿಲ್ಲ. ಸಪೋಸ್ ನೀವು ಅಂದ್ಕೊಂಡಿರ್ಬೋದು ಟಾಲ್, ಡಾರ್ಕ್, ಹ್ಯಾಂಡ್ಸಮ್ ಪರ್ಸನ್ ಲೈಫಲ್ಲಿ ಬರ್ತಾರೆ. ಬಿಕಾಸ್ ಐ ಆಮ್ ಅ ಫೀಮೇಲ್, ನಾನು ಆ ರೀತಿ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಇಫ್ ಯು ಆರ್ ಅ ಮೇಲ್ ವಾಚಿಂಗ್ ದಿಸ್, ನೀವು ಅದನ್ನು ಆ ರೀತಿ ಇಮ್ಯಾಜಿನ್ ಮಾಡ್ಕೊಬೋದು. ಓಕೆ, ಸೊ ನೀವು ಹಾಗೆ ಅಂದ್ಕೊತಾ ಇದ್ದರೆ ನೋ, ಬಟ್ ನಿಮ್ಮ ಪರ್ಸನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತಾರೆ. ನೀವೇನು ಯೋಚನೆ ಮಾಡ್ತಿದ್ದೀರೋ ಅದಕ್ಕಿಂತ ಡಿಫ್ರೆಂಟ್ ಇರ್ತಾರೆ. ಓಕೆ, ಸೊ ನೀವು ಸಪೋಸ್ ನನಗೆ ಬೆಳ್ಳಗಿರೋರು ಬೇಕು ಅಂದರೆ ಸೊ ನಿಮ್ಮ ಪರ್ಸನ್ ಡಾರ್ಕ್ ಇರ್ಬೋದು, ಬಟ್ ಅವರ ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಟ್ಸ್ ವಾಟ್, ಅದಕ್ಕೋಸ್ಕರ ನೀವು ಆದ್ಯತೆ ಕೊಡಬೇಕಾಗತ್ತೆ. ಓಕೆ, ಸೊ ಮನಸ್ಸಿಗೆ ಆದ್ಯತೆ ಕೊಡಿ ಆ್ಯಂಡ್ ಫಿಸಿಕಲ್ ಔಟ್ಕಮಿಗೆ ಆದ್ಯತೆ ಕೊಡಬೇಡಿ. ಸೊ ಲೆಟ್ ಸಿ, ಪೇ ಅಟೆನ್ಷನ್ ಟು ರೆಡ್ ಫ್ಲ್ಯಾಗ್ಸ್ ಇಲ್ಲಿ ಏನು ಹೇಳ್ತಾ ಇದೆ. ಕಾಲಿಂಗ್ ಇನ್ ಯೋರ್ ಸೋಲ್ಮೇಟ್. ಯೋರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್. ಸೊ ಇಲ್ಲಿ ರೆಡ್ ಫ್ಲ್ಯಾಗ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇನ್ನು ಕೆಲವರು ಇಲ್ಲಿ ನಿಮ್ಮನ್ನು ಬಿಟ್ಟು ಹೋದವರು, ನಿಮ್ಮನ್ನು ಮೋಸ ಮಾಡಿದವರು, ನಿಮ್ಮನ್ನು ನಿಮಗೆ ಕಂಪ್ಲೀಟಾಗಿ ಗೊತ್ತು ಈ ಪರ್ಸನ್ ಸರಿ ಇಲ್ಲ, ಎಲ್ಲರೂ ಅವ್ರ ಬಗ್ಗೆ ಏನೇನೋ ಹೇಳ್ತಾರೆ, ಬಟ್ ಅದನ್ನು ನೀವೆಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಮತ್ತೆ ಆ ಡೆವಿಲ್ನ ನಿಮ್ಮ ಲೈಫಿಗೆ ಕರ್ಕೊಂಡು ಬರ್ತಾ ಇದ್ದೀರಾ. ಓಕೆ, ಆ ಡೆಮನ್ನ ನಿಮ್ಮ ಲೈಫಿಗೆ ಕರ್ಕೊಂಡು ಬರ್ತಾ ಇದ್ದೀರಾ. ಸೊ ಅದನ್ನು ನಿಲ್ಲಿಸಿ. ಸೊ ಈ ಕೂಡಲೇ ನಿಲ್ಲಿಸಿ ಆ್ಯಂಡ್ ಅದನ್ನು ಸ್ಟಾಪ್ ಮಾಡಿ. ಆ ಅಫರ್ಮೇಷನ್ಸ್ ಆಗಲಿ ವಿಜುವಲೈಸೇಷನ್ಸ್ ಆಗಲಿ ನೀವೇನು ಮಾಡ್ತಾ ಇದ್ದೀರಾ ಸ್ಟಾಪ್ ಮಾಡಿ ಆ್ಯಂಡ್ ಯೋಚನೆ ಮಾಡಿ, ರೀಥಿಂಕ್ ಮಾಡಿ. ನಿಜವಾಗ್ಲೂ ನನಗೆ ಈ ಪರ್ಸನ್ ಬೇಕಾ? ಮೋಸ ಮಾಡಿ ಹೋಗಿದ್ದಾರೆ ಗೊತ್ತು, ನನ್ನ ಚೀಟ್ ಮಾಡಿ ಹೋಗಿದ್ದಾರೆ ಗೊತ್ತು, ಫೈನಾನ್ಷಿಯಲಿ ನನ್ನ ಮೋಸ ಮಾಡಿದ್ದಾರೆ ಗೊತ್ತು. ಸೊ ಬಟ್ ಜಸ್ಟ್ ಥಿಂಕ್. ಓಕೆ, ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಆ್ಯಂಡ್ ಯೋಚನೆ ಮಾಡಿ. ನಿಮ್ಮ ಡಿಸಿಷನ್ಸ್ ತುಂಬ ಮುಖ್ಯ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಯಾವ ರೀತಿಯ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಓಕೆ, ಓಕೆ, ಚಾಲೆಂಜ್. ಸೊ ಕೆಲವೊಂದು ಚಾಲೆಂಜಸ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ, ಅದನ್ನು ಫೇಸ್ ಮಾಡಬೇಕಾಗತ್ತೆ. ಐ ಹೇಟ್. ಸೊ ಒಳೊಳಗೆ ನಿಮ್ಮನ್ನು ಅವರು ಹೇಟ್ ಮಾಡ್ತಾ ಇರ್ಬೋದು, ಬಟ್ ಹೊರಗಡೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇರ್ಬೋದು ನಿಮ್ಮ ಪರ್ಸನ್. ಓಕೆ, ಸೊ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ನಿಮ್ಮ ಲವ್ ಲೈಫಲ್ಲಾಗಲಿ ಫ್ಯಾಮಿಲಿ ಲೈಫಲ್ಲಾಗಲಿ. ಓಕೆ, ಪೇನ್, ಸಾಕಷ್ಟು ಪೇನ್ ಕೊಟ್ಟಿದ್ದಾರೆ ನಿಮ್ಮ ಪರ್ಸನ್ ನಿಮಗೆ. ಓಕೆ, ಕೇರ್ಲೆಸ್. ಓಕೆ, ತುಂಬ ಕೇರ್ಲೆಸ್ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಪ್ರತಿ. ಓಕೆ, ಯಾವುದೇ ರೀತಿಯ ಒಂದು ಏನೂ ಇಲ್ಲ. ಹಾರ್ಟ್ಲೆಸ್. ವಾಟ್ ಈಸ್ ದಿಸ್? ಪಾಯಿಂಟ್ ನಂಬರ್ 2. ಸೊ ಡ್ಯಾಸ್ಲಿಂಗ್. ಸೊ ಇನ್ನು ಕೆಲವರು ನಿಮ್ಮ ಪರ್ಸನ್ನ ನೀವು ಆಗಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಫಿಸಿಕಲಿ ಅಟ್ರಾಕ್ಟಿವ್ ಪರ್ಸನ್ ಥರ ನೋಡ್ತಾರೆ. ಓಕೆ,
ಇನ್ಸ್ಪೈರಿಂಗ್ ಮ್ಯೂಸಿಕ್. ಓಕೆ, ನಿಮಗೆ ಮ್ಯೂಸಿಕ್ ಇಷ್ಟ ಇರ್ಬೋದು, ಇಲ್ಲ ನೀವು ನಿಮ್ಮ ಪರ್ಸನ್ಗೆ ಇನ್ಸ್ಪೈರ್ ಮಾಡ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಹತ್ರ ಎನರ್ಜೀಸ್ನ ತೊಗೊಳಕ್ಕೆ ಅವ್ರು ಬರ್ತಾ ಇರ್ಬೋದು. ಓಕೆ, ಸೊ ಎನರ್ಜಿ ವ್ಯಾಂಪೈರ್ಸು ಇರ್ತಾರೆ. ಓಕೆ, ನಮ್ಮ ಪಾಸಿಟಿವಿಟಿ ತೊಗೊಳಕ್ಕೆ ಜನ ಕಾಯ್ತಿರ್ತಾರೆ. ಸೊ ಅವ್ರ ಲೈಫಲ್ಲಿ ಏನೇ ಒಂದು ಕೆಟ್ಟ ಘಟನೆ ಆದರೆ ತಕ್ಷಣ ನಮ್ಮನ್ನು ಫೋನ್ ಮಾಡಿ ಹೀಗೆ ಹಾಗೆ ಅಂತ ಹೇಳ್ತಾರೆ. ನಾವೇನಾರ ಆ ರೀತಿ ಮಾಡೋಕ್ಕೆ ಹೋದರೆ ಅವರು ಅದನ್ನು ಸರಿಯಾಗಿ ಸ್ವೀಕರಿಸೋದಿಲ್ಲ. ಸೊ ಆ ರೀತಿಯಲ್ಲಿ ನಿಮ್ಮ ಪರ್ಸನು ಸಹ ಇರ್ಬೋದು. ಓಕೆ, ಸೊ ನಿಮ್ಮಲ್ಲಿ ಇರೋ ಪಾಸಿಟಿವಿಟಿ ತೊಗೊಳಕ್ಕೆ ಬರ್ತಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಆ್ಯಂಡ್ ಅಗೈನ್ ನಿಮ್ಮನ್ನು ಅದೇ ರೀತಿಯಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಬಿ ಅವೇರ್, ಲರ್ನಿಂಗ್. ಸೊ ಏನೋ ಒಂದು ಕಲಿಬೇಕು ಅಂತಿದ್ದೀರಾ, ಸೊ ಕಲೀರಿ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಇದೆ ಇಲ್ಲಿ. ಓಕೆ, fake people have an image to maintain. Real people just don't care. Okay, so fake people have an image to maintain ಅಂದರೆ ಈಗ ಸಪೋಸ್ ಇವಾಗ ಮುಖವಾಡ ಹಾಕ್ಕೊಂಡಿರ್ತಾರೆ. ಓಕೆ, ಆ ಮುಖವಾಡ ಹಾಕ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಒಳೊಳಗೆ ಕಡ್ತ ಆಗ್ತಿರುತ್ತೆ, ಹಿಂಸೆ ಆಗ್ತಿರುತ್ತೆ, ನೋವು ಆಗ್ತಿರುತ್ತೆ, ಆದರೂ ಸಹ ಮುಖವಾಡ ಹಾಕ್ಕೊತಾರೆ. ಆ್ಯಂಡ್ ಅದನ್ನು ಮೇಂಟೈನ್ ಮಾಡ್ತಾರೆ. ಓಕೆ, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅವರು. ಮುಖವಾಡ ಹೋಗಬಾರ್ದು, ಪೇಂಟ್ ಎಲ್ಲೂ ಹೋಗಬಾರ್ದು, ಆ್ಯಂಡ್ ಯಾರಿಗೂ ಗೊತ್ತಾಗಬಾರ್ದು ನಾನು ಮುಖವಾಡ ಹಾಕ್ಕೊಂಡಿದ್ದೀನಿ ಅಂದರೆ ಅವರು ಪಾಪ ತುಂಬ ಕಷ್ಟಪಡಬೇಕಾಗತ್ತೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ. ಓಕೆ, ಅದೇ ನಾವು ರಿಯಲ್ ಆಗಿದ್ದರೆ ನಾವು ಹೆಂಗಿದ್ರೂ ಚೆನ್ನಾಗಿ ಕಾಣಿಸ್ತೀವಿ. ಓಕೆ, ಸೊ ನಮ್ಮ ಕೂದಲು ಹೆಂಗಾರ ಇರಲಿ, ನಮ್ಮ ಕೈ ಹೆಂಗಾರ ಇರಲಿ, ನಮ್ಮ ಬೆರಳು ಹೆಂಗಾರ ಇರಲಿ, ನಮ್ಮ ಬಟ್ಟೆ ಹೆಂಗಾರ ಇರಲಿ, ಬಟ್ ನಮ್ಮ ಮನಸ್ಸು ರಿಯಲ್ ರಿಯಲ್ ರಿಯಲ್. ಓಕೆ, ಸೊ ಫೇಕ್ ಪೀಪಲ್ನ ನೀವೇ ಹುಡುಕಿ ಆ್ಯಂಡ್ ನಿಮ್ಮ ಜೀವನದಿಂದ ಹೊರಗೆ ಹಾಕಿ. ಓಕೆ, ಸೊ ಪಾಯಿಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.